ನಾನು ಜಾತಿಯಲ್ಲಿ ದಲಿತ ಇತ್ಯಾದಿಗಳು ಇರಬಹುದು, ಜಾಟ್ ಇರಬಹುದು, ಮಾರ್ ಇರಬಹುದು, ಮಾಹರ್ ಇರಬಹುದು, ಬಂಗಾಳಿ ಇರಬಹುದು, ಕನ್ನಡಿಗ ಇರಬಹುದು, ತಮಿಳಿಯನ್ನಾಗಿರಬಹುದು. ಆದರೆ ಒಟ್ಟು ಭಾರತವಾಗಿ ಉಳಿಬೇಕಾದ್ರೆ ಈ ಭಾರತ ಹಿಂದುವಾಗಿ ಎದ್ದು ನಿಲ್ಲಬೇಕು. ಭಾರತ ಹಿಂದುವಾಗಿ ಎದ್ದು ನಿಲ್ಲದೆ ಇದ್ರೆ ಹೊರಗಿನ ಆಕ್ರಮಣಗಳನ್ನು ಎದುರಿಸುವುದು ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಬರಬಹುದಾದಂತ ದಂಗೆಗಳನ್ನ ನಾವು ಎದುರಿಸುವುದು ಸಾಧ್ಯ ಇಲ್ಲ. ಯಾವನೇ ಒಬ್ಬ ಹಿಂದೂ ಪ್ರತಿನಿತ್ಯದ ಪತ್ರಿಕೆಯನ್ನ ತೆರೆದು ಓದುವಾಗ, ಟಿವಿಯನ್ನ ಆನ್ ಮಾಡಿ ನೋಡುವಾಗ ಅನ್ನಿಸುವುದೇನು, ಈ ಭಾರತವಾಗಿ ಉಳಿಯಬಹುದೇ? ದಿನ ಬೆಳಗಾದ್ರೆ ಹೊತ್ತು ಸರುವ ಸುದ್ದಿಗಳೇನು? ಪಟಾಕಿಗಳನ್ನ ಸಿಡಿಸಿದಂತೆ ಬಾಂಬುಗಳ ಸ್ಫೋಟ, ಕಾಶ್ಮೀರದಲ್ಲಿ ರಕ್ತಪಾತ, ಅಸ್ಸಾಮಿನಲ್ಲಿ ರಣರಂಗ, ಕೇರಳದಲ್ಲಿ ಕಗ್ಗೊಲೆ, ಅದು ಈಗ ಕರ್ನಾಟಕದಲ್ಲೂ ತಲೆ ಎತ್ತಿದೆ. ಈ ಹತ್ಯೆಯನ್ನ ಎಸಗುವವರು ಯಾರು? ಈ ಕೃತ್ಯವನ್ನ ಮಾಡುವವರು ಯಾರು? ಈ ಕೊಲೆಯನ್ನ ನಡೆಸುವವರು ಯಾರು? ಈ ಬಾಂಬುಗಳನ್ನ ಸ್ಫೋಟಿಸುವವರು ಯಾರು? ಕಾಶ್ಮೀರದಲ್ಲಿ ರಕ್ತದ ಹೊಳೆಯನ್ನ ಹರಿಸಿದವರು ಯಾರು? ಪಾರ್ಲಿಮೆಂಟಿನ ಮೇಲೆ ದಾಳಿ ಮಾಡಿದವರು ಯಾರು? ಮುಂಬೈನಲ್ಲಿ ರಕ್ತದ ಕೋಡಿಯನ್ನೇ ಹರಿಸಿದ ಆ ರಕ್ಕಸರು ಯಾರು? ಕೊಯಮತ್ತೂರಿನಲ್ಲಿ ಬಾಂಬನ್ನ ಸ್ಫೋಟಿಸಿ 50 ಜನರನ್ನ ಕೊಂದವರು ಯಾರು? ಆ ಗುಜರಾತಿನ ಅಕ್ಷರಧಾಮದ ಒಳಗೆ ದಾಳಿ ಮಾಡಿ ಅಮಾಯಕ 100ಕ್ಕೂ ಹೆಚ್ಚು ಜನರನ್ನ ರಕ್ತದ ಹೊಳೆಯಲ್ಲಿ ಚೆಲ್ಲಿದವರು ಯಾರು? ಈ ಪ್ರಶ್ನೆಗಳನ್ನ ಕೇಳಿದಾಗ ಇವತ್ತಿನ ಪತ್ರಿಕೆಯಲ್ಲಿ, ವಿಜಯವಾಣಿಯಲ್ಲಿ ಮುಖ್ಯ ಪುಟದಲ್ಲಿ ಉಲ್ಲೇಖ ಆಗ್ತದೆ, ಕೇರಳದ ಕೃತ್ಯಗಳು ಕರ್ನಾಟಕದಲ್ಲಿ ಆರಂಭ. ಆ ರುದ್ರೇಶನನ್ನ ಕೊಂದ್ರು, ನಿನ್ನೆ ಪಿರಿಯಾಪಟ್ಟಣದಲ್ಲಿ ರವಿಯನ್ನ ಕೊಂದ್ರು, ಕಳೆದ ವರ್ಷ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಆ ಕುಟ್ಟಪ್ಪನನ್ನ ಮುಗಿಸಿದ್ರು, ಪ್ರವೀಣ ಪೂಜಾರಿಯನ್ನ ತಿಂದರು. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಣ್ಣು ಹಾಯಿಸಿದಾಗ ಕಣ್ಣಿಗೆ ಕಾಣುವ ದೃಶ್ಯ ಏನು? ರಕ್ತದ ಹೊಳೆ. ಈ ಕೃತ್ಯವನ್ನ ಎಸಗುವವರು ಯಾರು ಅನ್ನುವುದನ್ನ ಈ ಸಮಾಜ ಹತ್ತಿರದಿಂದ ಗಮನಿಸಿದಾಗ ಅನ್ನಿಸುವುದೇನು? ಭಾರತದ ನೆಲದಲ್ಲಿ ಇಸ್ಲಾಮಿನ ಹೆಸರಿನಲ್ಲಿ ಮತ್ತೊಮ್ಮೆ ದಂಗೆ ಏಳುವುದಿದೆ, ಅದರ ಗೋಚರ ಇದೆ. ಆ ಪಾಕಿಸ್ತಾನ ಭಾರತದ ನಿದ್ದೆಯನ್ನ ಕೆಡಿಸ್ತಾ ಇದೆ. ಯಾವುದರ ಹೆಸರಿನಲ್ಲಿ? ಆ ಲಷ್ಕರ್ ಎ ತೊಯ್ಬಾ, ಯಾವುದರ ಹೆಸರಿನಲ್ಲಿ? ಆ ಐಸಿಸ್, ಯಾವುದರ ಹೆಸರಿನಲ್ಲಿ? ಆ ISI, ಯಾವುದರ ಹೆಸರಿನಲ್ಲಿ? ತಾಲಿಬಾನ್, ಯಾವುದರ ಹೆಸರಿನಲ್ಲಿ? ಜೈಷೆ ಮೊಹಮ್ಮದ್. ಭಾರತದ ಉದ್ದಗಲದಲ್ಲಿ ಭಯೋತ್ಪಾದನೆಯ ಹೆಸರಿನಲ್ಲಿ ರಕ್ತಪಾತವನ್ನು ನಡೆಸುವುದು, ನರಮೇಧವನ್ನ ನಡೆಸುವುದು ಮಾಡ್ತಾ ಇದೆ. ಇಸ್ಲಾಮಿನ ಹೆಸರಿನಲ್ಲಿಯೇ ಮಾಡ್ತಾ ಇದೆ, ಮುಚ್ಚುಮರ ಇಲ್ಲ. ಈಗ ಹೊಸತಾಗಿ ಭಾರತಕ್ಕೆ ಕಾರಿಟ್ಟಿರುವ ಮತ್ತೊಂದು ರಾಕ್ಷಸ ಐಸಿಸ್. ಆ ಐಸಿಸ್ ಅನ್ನುವುದರಲ್ಲಿಯೇ ಅದರ ಹೆಸರಿದೆ, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಈಗ ಭಾರತಕ್ಕೆ ಕಾಲಿಟ್ಟಿದೆ, ಕರ್ನಾಟಕದಲ್ಲಿ ನಡೆದಾಡ್ತಾ ಇದೆ. ಆ ಐಸಿಸ್ ಹೇಳ್ತಾ ಇದೆ ಮುಂದಿನ ಟಾರ್ಗೆಟ್ ಭಾರತ. ಅದೇ ಐಸಿಸ್ ಹೇಳ್ತದೆ 2017ನೇ ಇಸವಿ ಫೆಬ್ರವರಿ ತಿಂಗಳಿನಲ್ಲಿ ಭಾರತದ ನೆಲದಲ್ಲಿ ಇಸ್ಲಾಮಿಕ್ ಯುದ್ಧವನ್ನ ಆರಂಭ ಮಾಡುವವರಿದ್ದೇವೆ. ಹಾಗಾದ್ರೆ ಭಾರತವನ್ನ ಏನು ಮಾಡುವವರಿದ್ದೀರಿ? ಅವರೆಲ್ಲೂ ಕದ್ದು ಮುಚ್ಚಿ ಮಾಡಿಲ್ಲ. ಪಾರ್ಲಿಮೆಂಟಿನ ಮೇಲೆ ದಾಳಿ ಮಾಡಿದಂತ ಒಬ್ಬ ಪಾಪಿಗೆ ದಿಲ್ಲಿಯ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸುವಾಗ ಹೇಳ್ತದೆ, ಇದ್ಯಾರೋ ಕಿಡಿಗೇಡಿಗಳು ಮಾಡಿದ ಕೆಲಸ ಅಲ್ಲ, ಇದರ ಹಿಂದೆ ಆಳವಾದ ಉದ್ದೇಶ ಇದೆ. ಆ ಉದ್ದೇಶ ಏನಪ್ಪಾ ಅಂದ್ರೆ ಭಾರತವನ್ನ ಒಂದು ಮುಸ್ಲಿಂ ದೇಶವನ್ನಾಗಿ ಪರಿವರ್ತನೆ ಮಾಡುವಂತ ಸಂಚ್ ಅದರಲ್ಲಿ ಇದೆ. ಇದ್ಯಾರು ಹೇಳೋದು? ಆ ಪಾಪಿಗೆ
ಶಿಕ್ಷೆಯನ್ನು ವಿಧಿಸುತ್ತಾ ಧಿಂಗ್ರಾ ಅನ್ನುವ ಜಡ್ಜ್ ಹೇಳ್ತಾರೆ, ಭಾರತದ ಇಸ್ಲಾಮೀಕರಣದ ಉದ್ದೇಶವೇ ಪಾರ್ಲಿಮೆಂಟಿನ ಮೇಲೆ ದಾಳಿ. ಭಾರತದ ನೆಲದಲ್ಲಿ ನಡೆಯುವ ಒಂದೊಂದು ಭಯೋತ್ಪಾದನೆಯ ಘಟನೆಯ ತನಿಖೆಯ ದಾರವನ್ನು ಹಿಡಿದು ಹೋದಾಗ ಅದು ಹೋಗಿ ಮುಟ್ಟುವುದು ಆ ಪಾಕಿಸ್ತಾನಕ್ಕೆ, ಆ ಅಫ್ಘಾನಿಸ್ತಾನಕ್ಕೆ, ಆ ಸೌದಿ ಅರೇಬಿಯಾಕ್ಕೆ, ಆ ಬಾಂಗ್ಲಾದೇಶಕ್ಕೆ ಯಾವುದೇ ಘಟನೆಯ ತನಿಖೆ ಹೋಗಿ ಮುಟ್ಟುವುದು ಅಲ್ಲಿಗೆ. ಅರೆ, ನಾವು ಪಾಕಿಸ್ತಾನಕ್ಕೆ ಏನು ನ್ಯಾಯ ಮಾಡಿದ್ದೇವೆ? ಆ ಪಾಕಿಸ್ತಾನ ನಮ್ಮ ನಿದ್ದೆಯನ್ನ ಯಾಕೆ ಕೆಡಿಸಬೇಕು? ಆ ಪಾಕಿಸ್ತಾನ ಭಾರತದಲ್ಲಿ ಬಾಂಬುಗಳನ್ನು ಯಾಕೆ ಇಡಬೇಕು? ಆ ಅಫ್ಘಾನಿಸ್ತಾನಕ್ಕೆ ಹಣದ ಸಹಾಯವನ್ನು ಮಾಡಿದವರು ನಾವು. ಅದು ಸಂಪೂರ್ಣವಾಗಿ ನಾಶವಾದಾಗ ಅದಕ್ಕೆ ಪಾರ್ಲಿಮೆಂಟ್ ಅನ್ನು ಕಟ್ಟಿಕೊಟ್ಟವರು ನಾವು. ಆ ಸೌದಿ ಅರೇಬಿಯಾಕ್ಕೆ ತಿನ್ನುವುದಕ್ಕೆ ಅನ್ನವನ್ನ ಅಕ್ಕಿಯನ್ನು ಕಳಿಸಿಕೊಡುವವರು ನಾವು. ಪಕ್ಕದ ಬಾಂಗ್ಲಾದೇಶಕ್ಕೆ ತಿನ್ನುವುದಕ್ಕೆ ಅನ್ನವನ್ನು ಕೊಡುವವರು ನಾವು. ಯಾಕೆ ಭಾರತದ ನೆಲದಲ್ಲಿ ರಕ್ತಪಾತವನ್ನ ಬಾಂಬುಗಳನ್ನು ಸ್ಫೋಟಿಸುತ್ತದೆ ಅಂತ ಹೇಳ್ತದೆ? ಭಾರತದ ಇಸ್ಲಾಮೀಕರಣವೇ ನಮ್ಮ ಉದ್ದೇಶ. ಭಾರತದ ಇಸ್ಲಾಮೀಕರಣವೇ. ಅದರ ಪರಿಣಾಮ ಇವತ್ತು ನಮ್ಮ ಮನೆಯ ಬಾಗಿಲಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಏನು ನಡೀತು? ಮೊನ್ನೆಯ ರುದ್ರೇಶನ ಹತ್ಯೆಯನ್ನು ಬಿಟ್ಟು ಬಿಡಿ, ಬೆಂಗಳೂರು ನಗರದಲ್ಲಿ ಸರಣಿಯ ಬಾಂಬ್ ಸ್ಫೋಟ, ಏಕಕಾಲದಲ್ಲಿ 4 ದಿಕ್ಕುಗಳಲ್ಲಿ, ಪೇಟೆಯ ಪಟ್ಟಣದಲ್ಲಿಯೇ ಬಾಂಬುಗಳ ಸ್ಫೋಟ. ಟಾಟಾ ಇನ್ಸ್ಟಿಟ್ಯೂಟ್ IIScಯಲ್ಲಿ ಅಮಾಯಕ ವಿಜ್ಞಾನಿಯನ್ನ ಗುಂಡಿಟ್ಟು ಕೊಲ್ಲುವುದರ ಮೂಲಕ ನಾವು ಬೆಂಗಳೂರಿಗೆ ಬಂದಿದ್ದೇವೆ ಅನ್ನುವುದನ್ನು ತೋರಿಸಿಕೊಟ್ರು. ಮೊನ್ನೆಯವರೆಗೆ ಕಾಶ್ಮೀರವನ್ನು ಸುಟ್ಟ ಬೆಂಕಿ, ಮೊನ್ನೆಯವರೆಗೆ ಅಸ್ಸಾಂನಲ್ಲಿ ದಗ ಹತ್ತಿ ಉರಿದ ಬೆಂಕಿ, ಕೇರಳವನ್ನೇ ಭಸ್ಮ ಮಾಡುವ ಆ ಇಸ್ಲಾಮಿಕ್ ಬೆಂಕಿ ಈಗ ಬೆಂಗಳೂರಿಗೆ ಕಾಲಿಟ್ಟಿದೆ. ಅವರ ಟಾರ್ಗೆಟ್ ಏನು? ಭಾರತದ ಇಸ್ಲಾಮೀಕರಣ. ಒಂದು ಸಾರಿ ಇಸ್ಲಾಮೀಕರಣದ ಬೆಂಕಿ ಹತ್ತುವುದಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ಸಿಕ್ಕಿ ಸುಟ್ಟು ಬೂದಿ ಆಗುವವರು ಯಾರು? ಈ ದೇಶದ ಅಮಾಯಕ ಹಿಂದೂಗಳು. ಕಾಶ್ಮೀರದಲ್ಲಿ ನಡೆದದ್ದೇನು? ನಾನು ಹೇಳುವ ಯಾವ ಸಂಗತಿಗಳು ಕಟ್ಟು ಕಥೆಗಳಲ್ಲ, ಕಲ್ಪನೆಯ ಮಾತಲ್ಲ. 1986, 87, 88ನೇ ಇಸವಿಯಲ್ಲಿ ಕಾಶ್ಮೀರದ ಇಸ್ಲಾಮೀಕರಣಕ್ಕಾಗಿ ಅದೇ ಪಾಕಿಸ್ತಾನ ಒಂದು ಆಪರೇಷನ್ ಟೋಪೆಕ್ ಅಂತ ಕರೀತು. ಮಾಡಿದ್ದೇನು? ಅಫ್ಘಾನಿಸ್ತಾನದಿಂದ ಬಂದ 6 ಅಡಿಯ ಎತ್ತರದ ಭಯೋತ್ಪಾದಕರು ಹಿಂದೂಗಳ ಮನೆಯ ಬಾಗಿಲನ್ನು ಬಡಿದರು. ಹೆಂಗಸರನ್ನ ಮನೆಯಿಂದ ಹೊರಕ್ಕೆ ಎಳೆದರು. ಗಂಡಸರ ಎದುರಿನಲ್ಲಿ ಹೆಂಗಸರನ್ನ ರೇಪ್ ಮಾಡಿದ್ರು. ಅದೇ ಹೆಂಗಸರ ಎದುರಿನಲ್ಲಿ ಗಂಡಸರನ್ನ ಗುಂಡಿಟ್ಟು ಕೊಂದ್ರು. ಮನೆ ಮಠಗಳನ್ನು ಲೂಟಿ ಮಾಡಿದ್ರು. ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಿದ್ರು. ಇದು ಇಸ್ಲಾಮೀಕರಣದ ಯುದ್ಧ. ಎಲ್ಲಿಯೋ ಪಾಕಿಸ್ತಾನದಲ್ಲ, ಎಲ್ಲಿಯೋ ಬಾಂಗ್ಲಾದೇಶದಲ್ಲ, ಯಾವುದೋ ಅಫ್ಘಾನಿಸ್ತಾನದಲ್ಲ, ಸೆಕ್ಯುಲರ್ ಭಾರತದ ಕಾಶ್ಮೀರದಲ್ಲಿ. ಇದು ನಾನು ಕಲ್ಪನೆ ಮಾಡಿ ಹೇಳುವುದಲ್ಲ. ಅವತ್ತು ಅಲ್ಲಿ ರಾಜ್ಯಪಾಲರಾಗಿದ್ದಂತ ಜಗಮೋಹನ್ ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಟರ್ಬುಲೆನ್ಸ್ ಇನ್ ಕಾಶ್ಮೀರ್ ಅಂತ. ಅದರೊಳಗೆ ಕಥೆಗಳನ್ನು ವಿವರಿಸ್ತಾರೆ. ಇಸ್ಲಾಮೀಕರಣದ ಯುದ್ಧ ಕಾಶ್ಮೀರವನ್ನ ಹೇಗೆ ಸುಟ್ಟು ಬೂದಿ ಮಾಡಿತು. ಅದೇ ಕೃತ್ಯವನ್ನ ಅಸ್ಸಾಮಿನಲ್ಲಿ 2 ವರ್ಷಗಳ ಹಿಂದೆ ನೋಡಿದೆವು. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದ ಬಾಂಗ್ಲಾದೇಶಿ ಮುಸಲ್ಮಾನರು ಕೊಕ್ರಾಜಾರ್ ಅನ್ನುವ ಜಿಲ್ಲೆಯಲ್ಲಿ 100 ಹಳ್ಳಿಗಳ ಮೇಲೆ ದಾಳಿಯನ್ನು ಮಾಡಿ ರಾತ್ರೋರಾತ್ರಿ ಅಲ್ಲಿ ಅಮಾಯಕ ಹಿಂದೂಗಳನ್ನ ಕೊಂದು ಹೆಂಗಸರನ್ನ ಮತ್ತು ಹಸುಗಳನ್ನ ಮನೆ ಒಳಗಿದ್ದ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡಿ ಮೊದಲನೇ ಬಾರಿಗೆ ಹೊತ್ಕೊಂಡು ಹೋದ್ರು. 2ನೇ ಬಾರಿಗೆ ಆ ಭೂಮಿಯ ಮೇಲೆ ಅತಿಕ್ರಮಣವನ್ನ ಮಾಡಿಕೊಂಡು ಕೂತ್ಕೊಂಡ್ರು.
ಅಲ್ಲಿ ಹುಟ್ಟಿ ಬೆಳೆದ ಹಿಂದೂಗಳು ಇವತ್ತಿಗೂ ಗೌಹಾಟಿಯ ರಸ್ತೆಗಳ ಮೇಲೆ ನಿರಾಶ್ರಿತರ ಶಿಬಿರದಲ್ಲಿ ಬದುಕುತ್ತಾ ಇದ್ದಾರೆ. ಕಾಶ್ಮೀರದ ನಿರಾಶ್ರಿತರು ಇವತ್ತಿಗೂ ಕಾಶ್ಮೀರಕ್ಕೆ ವಾಪಸ್ ಹೋಗುವ ಸನ್ನಿವೇಶವೇ ಇಲ್ಲ. ಹುಟ್ಟಿದ ಊರಿನಲ್ಲಿಯೇ ಹಿಂದೂಗಳು ಭಿಕ್ಷುಕರು ಭಿಕಾರಿಗಳು ಆಗುವುದು ಯಾವುದಕ್ಕೆ? ಆ ಇಸ್ಲಾಮಿಕ್ ಯುದ್ಧಕ್ಕಾಗಿ. ಇವತ್ತು ಆ ಸಕ್ಕಿನ ಭಯೋತ್ಪಾದಕರು ಹೇಳ್ತಾ ಇದ್ದಾರೆ, ಇಡೀ ಭಾರತವನ್ನ ಇಸ್ಲಾಮೀಕರಣ ಮಾಡ್ತೀವಿ, ಇಡೀ ಭಾರತವನ್ನ ಇಸ್ಲಾಮೀಕರಣ ಮಾಡ್ತೀವಿ. ಅವರ ಉದ್ದೇಶ ಇದೆ, ಅದನ್ನು ನಾನು ಪ್ರಶ್ನೆ ಮಾಡುವುದಿಲ್ಲ. ಆ ಇಸ್ಲಾಮೇ ಹೇಳುತ್ತದೆ ಇಡೀ ಜಗತ್ತು ಇಸ್ಲಾಮೀಕರಣಗೊಳ್ಳಬೇಕು, ಇಡೀ ಜಗತ್ತು ಅಲ್ಲಾಹುನನ್ನು ಒಪ್ಪಬೇಕು, ಇಡೀ ಜಗತ್ತು ಕುರಾನ್ ಅನ್ನು ಒಪ್ಪಿಕೊಳ್ಳಬೇಕು, ಮೊಹಮ್ಮದ್ ಪೈಗಂಬರ್ ಒಬ್ಬನೇ ಪ್ರವಾದಿ. ಇದನ್ನು ಒಪ್ಪದೇ ಇರುವವರು ಎಲ್ಲರೂ ಕಾಫೀರರು, ದ್ರೋಹಿಗಳು, ಪಾಪಿಗಳು, ನೀಚರು. ಈ ಕಾಫೀರರು, ಈ ಪಾಪಿಗಳು, ಈ ದ್ರೋಹಿಗಳು, ಈ ನೀಚರು ಅರ್ಥಾತ್ ಹಿಂದೂಗಳು, ಇವರಿಗೆ ಈ ನೆಲದಲ್ಲಿ ಬದುಕುವ ಅಧಿಕಾರವೇ ಇಲ್ಲ. ಅವರನ್ನ ಕೊಲ್ಲುವುದಕ್ಕಾಗಿ ನಡೆಸುವ ಇಸ್ಲಾಮಿಕ್ ಧರ್ಮ ಯುದ್ಧವೇ ಜೆಹಾದ್ ಅಂತ ಅವರಿಗೆ ಸ್ಪಷ್ಟವಾಗಿದೆ. ಅವರದನ್ನು ಮಾಡುವವರೇ. ಆದರೆ ಸೆಕ್ಯುಲರ್ ಭಾರತದಲ್ಲಿ ನಡೆದಿರುವುದೇನು? ಈ ದೇಶದಲ್ಲಿ ನಾವು ಹಿಂದೂಗಳು ಹಿಂದೂಗಳು ಅಂತ ಹೇಳಿಕೊಳ್ಳಬಾರದು. ಜಾತಿಯಿಂದ ಗುರುತಿಸ್ಕೊಳ್ಬಹುದು, ಭಾಷೆಯಿಂದ ಗುರುತಿಸ್ಕೊಳ್ಬಹುದು. ನಾವು ಹಿಂದೂಗಳು 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 ಅಂತ ಹೇಳುವಂತೆಯೇ ಇಲ್ಲ. ಅದೇ ಮುಸಲ್ಮಾನರು ಹೇಳಬಹುದು ನಾನು ಮುಸಲ್ಮಾನ್, ನನ್ನದು ಇಸ್ಲಾಂ. ಒಬ್ಬ ಕ್ರಿಶ್ಚಿಯನ್ ಹೇಳುವುದು ನಾನು ಕ್ರಿಶ್ಚಿಯನ್, ನನ್ನದು ಕ್ರೈಸ್ತ ಮತ. ಅದೇ ಹಿಂದೂ ಹಿಂದೂ ಅಂತ ಹೇಳುವಂತೆಯೇ ಇಲ್ಲ. ಹಿಂದೂ ಅಂತ ಹೇಳಿದ್ರು ಕೋಮುವಾದಿ, ಹಿಂದೂ ಅಂತ ಹೇಳಿದ್ರು ಸಂಕುಚಿತ. ಈ ದೇಶದಲ್ಲಿ ಮುಸಲ್ಮಾನರು ಇಸ್ಲಾಮಿನ ಹೆಸರಿನಲ್ಲಿಯೇ ಸಮ್ಮೇಳನ ಮಾಡಬಹುದು, ಅಂತಾರಾಷ್ಟ್ರೀಯ ಮುಸಲ್ಮಾನ್ ಸಮ್ಮೇಳನ ಮಾಡಬಹುದು, ಇಸ್ಲಾಮಿಕ್ ಕಾನ್ಫರೆನ್ಸ್ ನಡೆಬಹುದು. ಅದರೊಳಗೆ ಈ ಎಲ್ಲಾ ಸೆಕ್ಯುಲರ್ ನಾಯಕರು ಹೋಗಿ ಭಾಷಣವನ್ನು ಬಿಗಿಬಹುದು. ಅದು ಕೋಮುವಾದ ಅಲ್ಲ, ಅದು ಸಂಕುಚಿತತೆ ಅಲ್ಲ. ಕ್ರೈಸ್ತರ ಕಾನ್ಫರೆನ್ಸ್ಗಳು ಬೇಕಾದಷ್ಟು ನಡೆಯಬಹುದು, ಜಾಗತಿಕ ಬಿಷಪ್ಗಳು ಕಾರ್ಡಿನಲ್ಗಳ ಸಮ್ಮೇಳನಗಳು ನಡೆಯಬಹುದು. ಅದರೊಳಗೆ ಸೆಕ್ಯುಲರ್ ರಾಜಕೀಯ ನಾಯಕರುಗಳು ಭಾಗವಹಿಸಬಹುದು. ಅದೇ ಹಿಂದೂಗಳು ನಡೆಸುವ ಹಿಂದೂ ಸಮ್ಮೇಳನದಲ್ಲಿ ಯಾರೂ ಭಾಗವಹಿಸುವಂತೆಯೇ ಇಲ್ಲ. ಇದು ಭಾರತದಲ್ಲಿ ಸೆಕ್ಯುಲರ್ ರಾಜಕಾರಣಿಗಳು ಹುಟ್ಟು ಹಾಕಿರುವ ವಿಷ ಬೀಜ. ಇದು ಅಲ್ಪಸಂಖ್ಯಾತರು 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 ಅಂತ ಹೇಳಿ ಮುಸಲ್ಮಾನ್ ಮತ್ತು ಕ್ರೈಸ್ತರನ್ನ ಈ ನೆಲದಲ್ಲಿ ಎತ್ತಿ ಕಟ್ಟಬಹುದು. ಅದೇ ಹಿಂದೂಗಳ ಪರವಾಗಿ ಯಾರೂ ಮಾತನಾಡುವಂತೆ ಇಲ್ಲ. ಹಿಂದೂ ಅಂದ್ರೆ ಕೋಮುವಾದಿ, ಹಿಂದೂ ಅಂದ್ರೆ ಸಂಕುಚಿತ, ಹಿಂದೂ ಅಂತ ಹೇಳಿದ್ರೆ ಧರ್ಮದ ಹೆಸರಿನಲ್ಲಿ ದೇಶವನ್ನು ಒಡೆಯುವ ಮಹಾದ್ರೋಹಿಗಳು ಅಂತ ಹೇಳಿ ಬಿಂಬಿಸುವವರೇ ಸೆಕ್ಯುಲರ್ ವಾದಿಗಳು. ಸೆಕ್ಯುಲರ್ ಅರ್ಥ ಏನು? ಜಾತ್ಯತೀತತೆ ಅಂತ ಹೇಳಿದ್ರೆ ಎಲ್ಲರೂ ಸಮಾನರು. ಈ ದೇಶದಲ್ಲಿ ಎಲ್ಲರನ್ನೂ ಸಮಾನರಾಗಿ ನಡೆಸಿಕೊಳ್ಬೇಕು ಅನ್ನುವುದೇ ಸಂವಿಧಾನದ ಆಶಯ. ಆದರೆ ಸೆಕ್ಯುಲರಿಸಮಿನ ಹೆಸರಿನಲ್ಲಿ ನಡೆದಿರುವುದೇನು? ಅಲ್ಪಸಂಖ್ಯಾತರ ಓಲೈಕೆ. ಅಲ್ಪಸಂಖ್ಯಾತರ ಓಲೈಕೆ ಆಗಿದ್ರಷ್ಟೇ ನಾವು ದುಃಖಿಸಬೇಕಾಗಿರಲಿಲ್ಲ. ಹಿಂದುತ್ವದ ತುಳಿತ, ಹಿಂದುತ್ವದ ಮೇಲೆ ದಾಳಿ, ಹಿಂದೂಗಳ ಹಕ್ಕನ್ನ ಕಸಿದುಕೊಳ್ಳುವುದು, ಹಿಂದೂಗಳ ಸ್ವಾತಂತ್ರ್ಯವನ್ನ ಹರಣ ಮಾಡುವುದು. ಈ ದೇಶದಲ್ಲಿ ಕರ್ನಾಟಕದಲ್ಲಿ 35,000 ಹಿಂದೂಗಳ ಮುಜರಾಯಿ ದೇವಸ್ಥಾನ ಇದೆ. ಸರ್ಕಾರದ ದಾಖಲೆಯಲ್ಲಿರುವ ಹಿಂದೂಗಳ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು 35-40,000. ಆ ದೇವಸ್ಥಾನದ ಹಣವನ್ನ, ಹುಂಡಿಯ ಹಣವನ್ನ ತಹಸೀಲ್ದಾರ್ ಕೊಳ್ಳೆ ಹೊಡಿತಾನೆ. ಲೆಕ್ಕ ಇಲ್ಲ, ಪತ್ರ ಇಲ್ಲ. ಆ ಮಲೆ ಮಹದೇಶ್ವರನ ಬೆಟ್ಟದ ಕೋಟಿ ಕೋಟಿ ಹಣ, ಆ ನಂಜನಗೂಡಿನ ನಂಜುಂಡೇಶ್ವರನ ಲಕ್ಷ ಲಕ್ಷರಣ, ಆ ಬದಾಮಿಯ ಬನಶಂಕರಿಯ ದೇವಸ್ಥಾನ, ಆ ಸವದತ್ತಿಯ ಯಲ್ಲಮ್ಮನ ದೇವಸ್ಥಾನ, ಆ ಕೊಲ್ಲೂರಿನ ಮೂಕಾಂಬಿಕೆಯ ಆ ಹಣ, ಕೋಟಿ ಕೋಟಿ ಹಣ ಸರ್ಕಾರದ ಬೊಕ್ಕಸಕ್ಕೆ ಲೂಟಿ. ಅದೇ ಸರ್ಕಾರ ಮುಸಲ್ಮಾನ
ಮುಸಲ್ಮಾನರ ಮಸೀದಿಗಾಗಿ ವರ್ಷಕ್ಕೆ 100 ಕೋಟಿ ರೂಪಾಯಿ ಹಣವನ್ನ ಗ್ರಾಂಟ್ ಕೊಡ್ತಾ ಇದೆ, ಅನುದಾನ ಕೊಡ್ತಾ ಇದೆ. ನಮ್ಮ ಹಣವನ್ನ ಕೊಳ್ಳೆ ಹೊಡೆಯುವುದು, ಆ ಹಣವನ್ನು ತೆಗೆದು ಮಸೀದಿಗಳ ಮಿನಾರಗಳನ್ನು ಕಟ್ಟುವುದಕ್ಕೆ, ಕಬರಸ್ಥಾನದ ಗೋಡೆಗಳನ್ನು ಕಟ್ಟುವುದಕ್ಕೆ, ಈದ್ಗಾಗಳಿಗೆ ಸುಣ್ಣವನ್ನ ಬೆಳೆಯುವುದಕ್ಕೆ ಹಿಂದೂಗಳ ದೇವಸ್ಥಾನದ ಹಣವನ್ನು ಕೊಡುವುದು, ಇದೇನು ಸೆಕ್ಯುಲರಿಸಮ್? ಇದು ಹಿಂದೂಗಳು ತಾವು ಕಟ್ಟಿಕೊಂಡ ಹೆಂಡತಿಯನ್ನ ಅರ್ಧದಲ್ಲಿ ಬಿಟ್ಟರೆ ಅವಳಿಗೆ ಜೀವನಾಂಶ ಕೊಡಬೇಕು. ಅದು ಕಾನೂನದು, ಅದು ಮಾನವೀಯತೆ, ಅದು ಮನುಷ್ಯತ್ವ. ಅದೇ ಮುಸಲ್ಮಾನ್ ತಾನು ಕಟ್ಟಿಕೊಂಡ ಹೆಂಡತಿಯನ್ನ ಅರ್ಧಕ್ಕೆ ರಸ್ತೆಯಲ್ಲಿ ಬಿಟ್ಟರೆ ಜೀವನಾಂಶವನ್ನ ಅವನು ಕೊಡಬೇಕು ಅಂತಿಲ್ಲ. ಸುಪ್ರೀಂ ಕೋರ್ಟಿನ ಆದೇಶವನ್ನ ಬದಲಾಯಿಸಿ ಕಾನೂನನ್ನ ಮಾಡ್ತಾ ಈ ಸೆಕ್ಯುಲರ್ ನಾಯಕರು ಅದನ್ನ ವಕ್ಫ್ ಬೋರ್ಡ್ ಕೊಡಬೇಕಂತೆ. ಯಾರ್ಯಾರೋ ಕಟ್ಕೊಳ್ಳೋದು, ಯಾರ್ಯಾರೋ ಬಿಡೋದು. ಅದಕ್ಕೆ ನಾವು ನೀವುಗಳು ತೆರುವ ತೆರಿಗೆಯ ಹಣದಿಂದ ಆ ಹೆಂಗಸಿಗೆ ಜೀವನಾಂಶವನ್ನ ಕೊಡಬೇಕು. ಇದು ಸೆಕ್ಯುಲರಿಸಮ್. ಯಾವ ನ್ಯಾಯ ಇದು? ಯಾವುದು ಪಕ್ಷ, ಯಾವುದು ಸೆಕ್ಯುಲರಿಸಮ್ ಇದು? ಈ ದೇಶದಲ್ಲಿ ಸಮಾನವಾದ ಕಾನೂನನ್ನ ಜಾರಿಗೆ ತನ್ನಿ ಅಂತ ಹೇಳಿದ್ರೆ ಅಪರಾಧವಂತೆ. ಎಲ್ಲರಿಗೂ ಸಮಾನವಾದ ಕಾನೂನನ್ನು ತನ್ನಿ ತರಬಾರದಂತೆ, ಮುಸಲ್ಮಾನ ಬೇರೆನಂತೆ. ಸುಪ್ರೀಂ ಕೋರ್ಟ್ ಹೇಳಿದೆ ಭಾರತದಲ್ಲಿ ಸಮಾನ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್ ಅನ್ನು ತರುವುದಕ್ಕೆ ಇದು ಸಕಾಲ. ಧರ್ಮದ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ ಅನ್ಯಾಯವನ್ನ ಎಸಗಬಾರದು. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಕೇಂದ್ರ ಸರ್ಕಾರ ಹೇಳಿತು, ನಾವು ಕಾಮನ್ ಸಿವಿಲ್ ಕೋಡ್ ಅನ್ನು ತರುವುದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ. ಅದಕ್ಕೋಸ್ಕರ ಜನಾಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಪ್ರಾರಂಭ ಮಾಡಿದರೆ ಈ ಸೆಕ್ಯುಲರ್ ರಾಜಕೀಯ ನಾಯಿಗಳು ಬೊಗಳ್ತಾ ಇದ್ದಾವೆ, ಇಲ್ಲ 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 ಇಲ್ಲ, ಕಾಮನ್ ಸಿವಿಲ್ ಕೋಡ್ ತರಬಾರದು, ಕಾಮನ್ ಸಿವಿಲ್ ಕೋಡ್ ತರಬಾರದು. ಒಂದು ದೇಶದಲ್ಲಿ 2 ಕಾನೂನು ಇಟ್ಕೊಂಡು ಒಂದು ದೇಶ ಕಟ್ಟೋದಕ್ಕೆ ಸಾಧ್ಯ ಇದೆಯೇ? ಒಂದು ದೇಶ ಅಂದ್ರೆ ಒಂದು ಕಾನೂನು, ಆಗ ಒಂದು ದೇಶವಾಗಿ ಉಳಿಯುತ್ತದೆ. ಅಲ್ಪಸಂಖ್ಯಾತರಿಗೆ ಒಂದು ಕಾನೂನು, ಬಹುಸಂಖ್ಯಾತರಿಗೆ ಇನ್ನೊಂದು ಕಾನೂನು. ಅಲ್ಪಸಂಖ್ಯಾತರಿಗೆ ಸೌಲಭ್ಯಗಳು, ಅಲ್ಪಸಂಖ್ಯಾತರಿಗೆ ಸೌಲಭ್ಯಗಳು, ಹಿಂದೂಗಳಿಗೆ ಕರ್ತವ್ಯಗಳು, ಹಿಂದೂಗಳಿಗೆ ನಿರ್ಬಂಧಗಳು, ಹಿಂದೂಗಳಿಗೆ ನಿಷೇಧಗಳು. ಮಕ್ಕಳನ್ನು ಹೆರುವುದಕ್ಕೆ ಹಿಂದೂಗಳಿಗೆ ನಿರ್ಬಂಧ. ಅದೇ ಅಲ್ಪಸಂಖ್ಯಾತ ಮುಸಲ್ಮಾನರು ಹೇಳ್ತಾರೆ, ಇದು ಇಸ್ಲಾಮಿಗೆ ವಿರುದ್ಧ, ನಾವು ಕುಟುಂಬ ಯೋಜನೆಯನ್ನು ಪಾಲಿಸುವುದಿಲ್ಲ. ಹಾಗಾದ್ರೆ ಈ ದೇಶದಲ್ಲಿ ಆ ಕುಟುಂಬ ಯೋಜನೆ ಅನ್ನುವ ಒಂದು ಬೃಹತ್ ಕಾರ್ಯಕ್ರಮ ಇದೆಯಲ್ಲ, ಯಾವುದೇ ಒಂದು ದೇಶದ ಪ್ರಗತಿಗೆ ಅದು ಅನಿವಾರ್ಯ. ಆದರೆ ದುರ್ದೈವ ಬಂಧುಗಳೇ, ಭಾರತದಲ್ಲಿ ಕುಟುಂಬ ಯೋಜನೆ ಹಿಂದೂಗಳಿಗೆ ಮಾತ್ರ ಕಡ್ಡಾಯ. ಅದರ ಪರಿಣಾಮ ಏನು? ಕಳೆದ 50 ವರ್ಷದ ಜನಸಂಖ್ಯೆಯ ಏರಿಕೆಯ ಪ್ರಮಾಣ ಮತ್ತು ಕುಸಿತವನ್ನ ನೀವು ಅಧ್ಯಯನ ಮಾಡಿ. ಪ್ರತಿ 10 ವರ್ಷಕ್ಕೊಂದ್ಸರಿ ಭಾರತದಲ್ಲಿ ಜನಗಣತಿ ನಡೀತದೆ. ಪ್ರತಿ 10 ವರ್ಷಕ್ಕೊಂದ್ಸರಿ 51, 61, 71, 81, 91, 2001, 2011. ಈ 50 ವರ್ಷಗಳ ಜನಸಂಖ್ಯೆಯ ಅಧ್ಯಯನವನ್ನ ಮಾಡಿ, ಜನಗಣತಿಯ ಅಧ್ಯಯನವನ್ನ ಮಾಡಿದರೆ ಅರ್ಥ ಆಗುವುದೇನು? ವರ್ಷದಿಂದ ವರ್ಷಕ್ಕೆ ಭಾರತದ ನೆಲದಲ್ಲಿ ಹಿಂದೂಗಳ ಜನಸಂಖ್ಯೆಯ ಕುಸಿತ, ಮುಸಲ್ಮಾನರ ಜನಸಂಖ್ಯೆಯ ಏರಿಕೆ. ತಮಿಳುನಾಡಿನ ಚೆನ್ನೈನ ಒಂದು ಅಧ್ಯಯನ ಸಂಸ್ಥೆ ಹೇಳುತ್ತದೆ, ಇದೇ ಪ್ರಮಾಣದಲ್ಲಿ ಮುಂದಿನ 80 ವರ್ಷ ಆದದ್ದೇ ಆದರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಕುಸಿತ ಆಗ್ತದೆ, ಭಾರತದಲ್ಲಿ ಮುಸಲ್ಮಾನರೇ ಬಹುಸಂಖ್ಯಾತರಾಗ್ತಾರೆ. ಇದು ಯಾವ ಕಾನೂನು? ಇದು ಯಾವ ನಿರ್ಬಂಧ? ಇದು ಈ ದೇಶದ 10 ಕಾನೂನುಗಳು ಅವರಿಗೆ ಪೂರಕ, ಅದು ಅವರಿಗೆ ಬೇಕಂತೆ. ಅದರ ಶರೀಯತ್ನಂತೆ ಕ್ರಿಮಿನಲ್ ಕಾನೂನು ಬೇಕಾಗಿಲ್ಲಂತೆ. ಸೌದಿ ಅರೇಬಿಯಾದಲ್ಲಿ ಕ್ರಿಮಿನಲ್ ಕಾನೂನು ಏನ್ ಹೇಳ್ತದೆ? ಅತ್ಯಾಚಾರ ಮಾಡುವವನ್ನ ಕಲ್ಲು ಹೊಡೆದು ಕೊಲ್ಲು ಅಂತ ಹೇಳ್ತದೆ, ಕಳ್ಳತನ ಮಾಡುವವನ್ನ ಕೈ ಕತ್ತರಿಸಿ ಕೊಲ್ಲು ಅಂತ ಹೇಳ್ತದೆ, ಕೈಗಳನ್ನು ಕತ್ತರಿಸು, ಕಾಲುಗಳನ್ನು ಕತ್ತರಿಸು ಅಂತ ಹೇಳ್ತದೆ. ಮರಣದಂಡನೆಯನ್ನು ಸುಲಭದಲ್ಲಿ ಗಲ್ಲಿಗೆ ಏರಿಸಿ ಕೊಡುವುದಿಲ್ಲ, ಕಲ್ಲುಗಳನ್ನು ಹೊಡೆದು ಕೊಲ್ತಾರೆ. ಆ ಕಾನೂನು ಬೇಡಂತೆ ಅವರಿಗೆ.
ಲಾಭ ಎಲ್ಲವೂ ಬೇಕು, ನಷ್ಟ ಯಾವುದೂ ಬೇಡಂತೆ. ಸೆಕ್ಯುಲರ್ ನಾಯಿಗಳು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾವೆ, ಬೊಗಳುವುದೇ ಇಲ್ಲ. ರಾಮ ಮಂದಿರದ ವಿರುದ್ಧ ಬೊಬ್ಬೆ ಹಾಕುವವರು ಬಾಬರ್ ಮಸೀದಿಯನ್ನ ಸಮರ್ಥಿಸ್ತಾರೆ. ರಾಮ ಮಂದಿರವನ್ನೇ ವಿರೋಧ ಮಾಡಿದರೆ ನಮ್ಮದು ತಕರಾರೇ ಇರಲಿಲ್ಲ, ಅದವರ ಅಭಿಪ್ರಾಯ. ಆದರೆ ರಾಮ ಮಂದಿರವನ್ನ ವಿರೋಧಿಸುವವರು ಬಾಬರ್ ಮಸೀದಿಯನ್ನ ಬೆಂಬಲಿಸ್ತಾರೆ. ಯಾರವನು ಬಾಬರ್? ಬಾಬರ್ ಭಾರತದ ಮೇಲೆ ದಾಳಿ ಮಾಡಿದಂತ ಒಬ್ಬ ಆಕ್ರಮಣಕಾರ. ಇಲ್ಲಿಂದ ಸಂಪತ್ತನ್ನ ಕೊಳ್ಳೆ ಹೊಡೆದ ಒಬ್ಬ ಲೂಟಿಕಾರ. ಅವನ ವಿರುದ್ಧವೇ ಅಲ್ಲವೇ ಈ ಭೂಮಿಯಲ್ಲಿ ಛತ್ರಪತಿ ಶಿವಾಜಿ ಹೋರಾಟವನ್ನು ಮಾಡಿದ್ದು. ಈ ನೆಲದಲ್ಲಿ ರಾಣಾ ಪ್ರತಾಪ ಸಿಂಹ ಯಾರ ವಿರುದ್ಧ ಹೋರಾಟವನ್ನು ಮಾಡಿದ್ದು? ಆ ಮೊಘಲರ ಸಂತತಿಯ ಹೆಸರಿನಲ್ಲಿ ಸ್ವತಂತ್ರ ಭಾರತದಲ್ಲಿ ಬಾಬರಿ ಮಸೀದಿ ಇರಬೇಕು ಅಂತ ಹೇಳುವವರು ದೇಶಭಕ್ತರ, ದೇಶದ್ರೋಹಿಗಳ. ಓಟಿಗಾಗಿ ತಾಯ್ನಾಡನ್ನ ಮಾರುವಂತಹ ನೀಚರಿಗೆ ಈ ಸ್ವತಂತ್ರ ಭಾರತದಲ್ಲಿ ಮತ್ತೊಂದು ಹೆಸರು ಸೆಕ್ಯುಲರ್ವಾದಿಗಳು, ಬುದ್ಧಿಜೀವಿಗಳು. ಇದು ಒಂದು ತಮ್ಮನ್ನ ತಾವೇ ಬುದ್ಧಿಜೀವಿಗಳು ಅಂತ ಕರ್ಕೊಳ್ತಾರೆ. ಅವರು ಟಾರ್ಗೆಟ್ ಮಾಡುವುದು ಹಿಂದೂ ಸಮಾಜವನ್ನು ಮಾತ್ರ, ಅವರು ಟೀಕೆ ಮಾಡುವುದು ಸಂಘ ಪರಿವಾರವನ್ನು ಮಾತ್ರ. ಯಾವುದೇ ಇಸ್ಲಾಮಿಕ್ ಮೂಲಭೂತವಾದವನ್ನ ಅವರು ಖಂಡಿಸುವುದೇ ಇಲ್ಲ. RSS ವಿರುದ್ಧ ಮೆರವಣಿಗೆ ಮಾಡ್ತಾರೆ, RSS ವಿರುದ್ಧ, ಸಂಘ ಪರಿವಾರದ ವಿರುದ್ಧ ಸೆಮಿನಾರ್ ಮಾಡ್ತಾರೆ. ಇಡೀ ಭಾರತದ ನೆಲದಲ್ಲಿ ರಕ್ತಪಾತವನ್ನ ಎಸಗಿ ನರಮೇಧವನ್ನ ನಡೆಸುವ ಆ ರಕ್ಕಸರ ಬಗ್ಗೆ ಬಾಯಿ ತುಟಿಯನ್ನೇ ಬಿಚ್ಚುವುದಿಲ್ಲ. ನಮ್ಮ ದೇಶದಲ್ಲಿ ಕಳೆದ 25 ವರ್ಷದಿಂದ ಇಂತಹ ಕೃತ್ಯಗಳು ನಡೀತಾ ಇದೆಯಲ್ಲ, ಇವರನ್ನ ಶಿಕ್ಷಿಸುವುದಕ್ಕೆ ಒಂದೇ ಒಂದು ಕಾನೂನಿಲ್ಲ ಅಂದ್ರೆ ನಂಬುತ್ತೀರಾ ನೀವು? ಬೇಲಿಯೇ ಇಲ್ಲದ ಭಾರತ, ಭಯೋತ್ಪಾದಕರ ಮೇಲೆ ಕಠೋರವಾದ ಕಾನೂನನ್ನ ಕೈಗೆ ತಗೊಂಡು ಬಿಟ್ರೆ, ಭಾರತದ ಮುಸಲ್ಮಾನರು ನಮಗೆ ತೆರಿಗೆ ಬಿದ್ದು ಬಿಟ್ರೆ, ನಮಗೆ ಓಟೆ ಕೊಡದೇ ಇದ್ರೆ, ಇದ್ದಂತಹ ಒಂದು ಕಾನೂನು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕಾನೂನನ್ನ ತಂದಿದ್ರು, ಟಾಡಾ ಕಾನೂನು. ನಂತರ ತಂದಿದ್ರು ಕೋಟಾ ಕಾನೂನು. ಕೇವಲ ಭಯೋತ್ಪಾದನೆಯ ಕೃತ್ಯವನ್ನ ಎಸಗುವವರು ಮಾತ್ರ ಅಲ್ಲ, ಅವರನ್ನ ಬೆಂಬಲಿಸುವವರು, ಅವರನ್ನ ಸಮರ್ಥಿಸುವವರು, ಅವರನ್ನ ರಕ್ಷಿಸುವವರನ್ನ ಒದ್ದು ಜೈಲಿಗೆ ಕಳಿಸುವಂತ ಕಾನೂನನ್ನು ತಂದಿದ್ರು. ಆದರೆ ಅದು ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅಂತ ಹೇಳಿ ಹಿಂದಿನ UPA ಸರ್ಕಾರ ಅದನ್ನು ವಿಡ್ರಾ ಮಾಡಿತು. ಇವತ್ತು ಭಾರತದ ನೆಲದಲ್ಲಿ ಭಯೋತ್ಪಾದಕರು ಅಂತ ಕರೆಸಿಕೊಳ್ಳುವ ರಾಕ್ಷಸರನ್ನ ಶಿಕ್ಷಿಸುವುದಕ್ಕೆ ಒಂದು ಕಾನೂನೇ ಇಲ್ಲ, ಬೇಲಿಯೇ ಇಲ್ಲದ ಭಾರತ. ಅದೇ ಅಮೆರಿಕಾದಲ್ಲಿ ಒಂದು ಘಟನೆ ನಡೆಯಿತು. ಸೆಪ್ಟೆಂಬರ್ 11 ಒಂದೇ ಒಂದು ಘಟನೆ. 2 ರೆಕ್ಕೆಗಳಿರುವ ಆ ಹಕ್ಕಿಯ ವಿಮಾನ 2 ಕಟ್ಟಡಗಳಿಗೆ ಡಿಕ್ಕಿ ಹೊಡೆದ ಆ ಘಟನೆ. ಅದೇ ಫಸ್ಟ್, ಅದೇ ಲಾಸ್ಟ್. ಅಮೆರಿಕಾದಲ್ಲಿ ಮತ್ತೊಂದು ಘಟನೆ ಘಟಿಸಲಿಲ್ಲ. ಕಠೋರಕ್ಕಿಂತ ಕಠೋರವಾದ ಕಾನೂನನ್ನ ಆ ಅಮೆರಿಕ ಜಾರಿಗೆ ತಂತು. ಉದಾಹರಣೆ ಹೇಳ್ತೀನಿ, ಎಂತಹ ಕಠೋರವಾದ ಕಾನೂನು ಅದು ಅಂತ ಹೇಳಿದ್ರೆ, ನಮ್ಮ ದೇಶದ ಮಾಜಿ ರಾಷ್ಟ್ರಾಧ್ಯಕ್ಷ ಅಬ್ದುಲ್ ಕಲಾಂ ಒಂದ್ಸರಿ ಅಮೆರಿಕಾದ ಏರ್ಪೋರ್ಟ್ ನಲ್ಲಿ ಹೋಗಿ ಇಳಿತಾರೆ. ಅಬ್ದುಲ್ ಕಲಾಂ ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದವರು. ಹೋಗಿ ಇಳಿದ್ರೆ 4 ಗಂಟೆ ಅವರನ್ನು ತಪಾಸಣೆ ಮಾಡ್ತಾರೆ ಏರ್ಪೋರ್ಟ್ ನಲ್ಲಿ. 4 ಗಂಟೆ ಬೆತ್ತಲು ಮಾಡಿ ಅವರನ್ನ ಸ್ಕ್ಯಾನಿಂಗ್ ಮಾಡ್ತಾರೆ. ಅದು ಒಂದು ದೊಡ್ಡ ಸುದ್ದಿ ಆಯ್ತು. ಇನ್ನೊಬ್ಬ ಶಾರುಖ್ ಖಾನ್, ಭಾರಿ ಫಿಲ್ಮ್ ಆಕ್ಟರ್, ಅವನನ್ನು 5 ಗಂಟೆಗಳ ಕಾಲ ಅಮೆರಿಕಾದ ಏರ್ಪೋರ್ಟ್ ನಲ್ಲಿ ಬೆತ್ತಲೆ ಮಾಡಿ ಸ್ಕ್ಯಾನಿಂಗ್ ಮಾಡ್ತಾರೆ. ಬೊಬ್ಬೆ ಹೊಡೆದ್ರಲ್ಲ, ಅರೆ ಅಬ್ದುಲ್ ಕಲಾಂ ಅವರಿಗೆ ಅಪಮಾನ ಆಯಿತು, ಅದು ಭಾರತಕ್ಕಾದ ಅಪಮಾನ. ಶಾರುಖ್ ಖಾನ್ಗೆ ಅಪಮಾನ ಆಯಿತು, ಅದು ಭಾರತಕ್ಕಾದ ಅಪಮಾನ ಅಂತ ಬೊಬ್ಬೆ ಹೊಡೆದ್ರು ಇಡೀ ಜಗತ್ತಿನಲ್ಲಿ. ಭಾರತದಲ್ಲಿ ಅಮೆರಿಕ ಕೂಲಾಗಿ ಉತ್ತರ ಕೊಡ್ತು, ಅರೆ ಇದು ಅಮೆರಿಕದ ಕಾನೂನು. ಯಾರ ಹೆಸರಿನಲ್ಲಿ ಅಬ್ದುಲ್ಲಾ ಇದೆ, ಯಾರ ಹೆಸರಿನಲ್ಲಿ ಖಾನ್ ಇದೆ, ಅದನ್ನು ಸ್ಕ್ಯಾನಿಂಗ್ ಮಾಡೋದು ನಮ್ಮ ದೇಶದ ಕಾನೂನು. ಇದು ಅಮೆರಿಕ. ಫ್ರಾನ್ಸ್ ನಲ್ಲಿ ಅದೇ ನಡೀತು. ಒಂದೇ ಘಟನೆ, ಮತ್ತೊಂದು ಘಟನೆಗೆ ಅವಕಾಶ ಇಲ್ಲ.
ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷವಾದ ಸ್ಥಾನಮಾನವೇ ಇಲ್ಲ. ಇರುವವರು ಆಸ್ಟ್ರೇಲಿಯಾದ ಕಾನೂನಿಗೆ ಶರಣಾಗತಿ ಹಾಕಿ ಬುರ್ಕ ಹಾಕುವಂಗಿಲ್ಲ, ಮಸೀದಿಗೆ ಹೋಗುವ ಹಾಗಿಲ್ಲ. ಹಾಗಾಗಿ ಅವು ಉಳಿತಾ ಇದ್ದಾವೆ. ಭಾರತ ಛತ್ರ, ಧರ್ಮಛತ್ರ. ಈ ತಲೆ ಹಿಡಿದ ಸೆಕ್ಯುಲರ್ ವಾದಿಗಳು, ಈ ಬ್ರೋಕರ್ಸ್ ಬುದ್ಧಿಜೀವಿಗಳು ಯಾರನ್ನು ಬೆಂಬಲಿಸ್ತಾ ಇದ್ದಾರೆ? ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬರುವ ಕೋಟಿ 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 ಮುಸಲ್ಮಾನರಿಗೆ ರೇಷನ್ ಕಾರ್ಡ್ ಕೊಡಿಸ್ತಾ ಇದ್ದಾರೆ, ಆಧಾರ್ ಕಾರ್ಡ್ ನೀಡ್ತಾ ಇದ್ದಾರೆ, ವೋಟರ್ ಐಡಿಯನ್ನು ಹಂಚ್ತಾ ಇದ್ದಾರೆ. ಏನ್ ಆಗಬಹುದು ಕಲ್ಪನೆ ಮಾಡಿ. ನಮ್ಮ ದೇಶದ ಒಬ್ಬ ಬಡಪಾಯಿ ಮೀನುಗಾರ ಗಾಳಿಯಲ್ಲಿ ಸಿಲುಕಿ ಸಮುದ್ರವನ್ನ ದಾಟಿ ಪಾಕಿಸ್ತಾನದ ಬೇಲಿಯನ್ನ ದಾಟಿದ್ರೆ ಅವನನ್ನ ಸೆರೆಮನೆಗೆ ತಗೊಂಡೋಗಿ ವರ್ಷಗಟ್ಟಲೆ ಕೊಡೆ ಹಾಕ್ತಾರೆ, ಕ್ರೂರವಾದ ಚಿತ್ರಹಿಂಸೆಯನ್ನ ಕೊಡ್ತಾರೆ. ಅದೇ ಬಾಂಗ್ಲಾದೇಶದಿಂದ ದಿವಸಕ್ಕೆ 6,000 ಜನ ಮುಸಲ್ಮಾನರು ಅಕ್ರಮವಾಗಿ ಭಾರತಕ್ಕೆ ವಲಸೆ ಬರ್ತಾ ಇದ್ದಾರೆ. ಬಂದವರಿಗೆ ಈ ಸೆಕ್ಯುಲರ್ ವಾದಿಗಳು, ಈ ಬಾಡಿಗೆ ಬುದ್ಧಿಜೀವಿಗಳು ರೇಷನ್ ಕಾರ್ಡ್ ಕೊಡುವ ಬ್ರೋಕರ್ಸ್ ಆಗ್ತಾ ಇದ್ದಾರೆ, ವೋಟರ್ ಐಡಿ ನೀಡುವ ತಲೆ ಹಿಡುಕರಾಗ್ತಾ ಇದ್ದಾರೆ. ಅದರ ಪರಿಣಾಮ ಏನು? ಯುದ್ಧವೇ ಇಲ್ಲದೆ ಭಾರತ ಮುಂದಿನ 50 ವರ್ಷದಲ್ಲಿ ಒಂದು ಮುಸ್ಲಿಂ ರಾಷ್ಟ್ರ ಆಗುವುದಿದೆ. ಒಂದು ಸಾರಿ 50%ಗಿಂತ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಯಿತು, ನಮ್ಮ ಬದುಕಿಗೆ ಬೆಂಕಿ ಬೀಳುವುದಿದೆ, ಬಾಳು ಭಸ್ಮ ಆಗುವುದಿದೆ. ಅದನ್ನು ನೋಡಬೇಕಾ ಕಾಶ್ಮೀರಕ್ಕೆ ಹೋಗಿ, ಅದನ್ನು ನೋಡಬೇಕೆ ಅಸ್ಸಾಮಿಗೆ ಹೋಗಿ, ಅದನ್ನು ನೋಡಬೇಕೆ ಕೇರಳಕ್ಕೆ ಹೋಗಿ. ಯಾವ ದೇಶದಲ್ಲಿ? ಸೆಕ್ಯುಲರ್ ಭಾರತದಲ್ಲಿ. ಅವರ ಕಲ್ಪನೆ ಬಹಳ ಸ್ಪಷ್ಟವಾಗಿದೆ. ಭಾರತದ ಇಸ್ಲಾಮೀಕರಣ, ಭಾರತದ ಇಸ್ಲಾಮೀಕರಣ, ಭಾರತದ ಇಸ್ಲಾಮೀಕರಣ. ಆ ಇಸ್ಲಾಂ ಹೇಳ್ತಾ ಇದೆ, ಭಾರತ ಒಂದು ದಾರುಲ್ ಅರಬ್ ದೇಶ, ನಾನ್ ಇಸ್ಲಾಮಿಕ್ ಸ್ಟೇಟ್. ಇದು ದಾರುಲ್ ಅರಬ್. ಈ ದಾರುಲ್ ಅರಬ್ ಭಾರತವನ್ನ ದಾರುಲ್ ಇಸ್ಲಾಂ ಭಾರತವನ್ನಾಗಿ ಕನ್ವರ್ಟ್ ಮಾಡಬೇಕು, ಮುಸ್ಲಿಂ ದೇಶವನ್ನಾಗಿ ಪರಿವರ್ತಿಸಬೇಕು. ಅದಕ್ಕಾಗಿ ನಡೆಸುವ ಮತೀಯ ಯುದ್ಧವನ್ನ ಅವರು ಹೆಸರಿಸುವುದು ಜಿಹಾದ್, ನಾವು ಬೋಳೆ ಹಿಂದೂಗಳು ಕರೆಯುವುದು ಭಯೋತ್ಪಾದನೆ. ಭಯೋತ್ಪಾದನೆ ಅನ್ನುವುದರೊಳಗೆ ಅರ್ಥವೇ ಇಲ್ಲ. ಅವರು ಹೇಳುವ ಜಿಹಾದ್ನಲ್ಲಿ ಅರ್ಥ ಇದೆ, ಭಾರತದ ಇಸ್ಲಾಮೀಕರಣಕ್ಕಾಗಿ ನಡೆಸುವ ಒಂದು ಮತೀಯ ಯುದ್ಧ, ಜಿಹಾದ್. ಇನ್ನು ಆ ಇಸ್ಲಾಂ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ವಿಗ್ರಹದ ಆರಾಧನೆ ಮಾಡುವವರಿಗೆ ಈ ಭೂಮಿಯಲ್ಲಿ ಬದುಕುವ ಅಧಿಕಾರವೇ ಇಲ್ಲ. ವಿಗ್ರಹ ಆರಾಧನೆ ಮಾಡುವವರಿಗೆ ಈ ಭೂಮಿಯಲ್ಲಿ ಬದುಕುವ ಅಧಿಕಾರವೇ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತದೆ, ವ್ಯಭಿಚಾರವನ್ನ ಬೇಕಾದರೂ ಮಾಡು, ಸೂಳೆಗಾರಿಕೆಯನ್ನ ಬೇಕಾದರೂ ಮಾಡು, ಅವನನ್ನ ಕ್ಷಮಿಸು. ವಿಗ್ರಹದ ಆರಾಧನೆಯನ್ನ ಮಾಡುವವರನ್ನ ಕ್ಷಮಿಸಬೇಡ, ಅವನನ್ನ ಕೊಲ್ಲು. ಕೊಲ್ಲಬೇಕಾದ್ರೆ ಹೇಗೆ ಕೊಲ್ಲು ಅಂತ ಹೇಳ್ತದೆ, ಕಣ್ಣನ್ನ ಕಿತ್ತುಕೊಲ್ಲು, ಕಾಲನ್ನ ಕತ್ತರಿಸಿಕೊಲ್ಲು, ವೃಷಣವನ್ನ ಹಿಸುಕಿಕೊಳ್ಳು, ತಲೆಯನ್ನ ಸೀಳಿಕೊಲ್ಲು, ಹೊಂಚು ಹಾಕಿ ಕಾಯ್ದು ಕೊಲ್ಲು. ನಂಬುತ್ತೀರಾ? ಈ ಸೆಕ್ಯುಲರ್ ನಾಯಿಗಳು ಬೊಗಳುವುದೇನು, ಬಾಡಿಗೆ ಬುದ್ಧಿಜೀವಿಗಳು ಹೇಳುವುದೇನು, ಎಲ್ಲಾ ಧರ್ಮಗಳು ಸಾರುವುದು ಒಂದೇ ಸುಳ್ಳು, ಸುಳ್ಳು, 100ಕ್ಕೆ 100 ಸುಳ್ಳು. ಹಿಂದುತ್ವ ಹೇಳುವುದೇ ಬೇರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರೂ ಸುಖವಾಗಿರಲಿ, ಜಗತ್ತೇ ಶಾಂತಿಯಿಂದಿರಲಿ. ಆದರೆ ಇಸ್ಲಾಂ ಹೇಳ್ತದೆ, ಯಾರು ಅಲ್ಲಾಹನನ್ನು ಒಪ್ಪುವುದಿಲ್ಲ, ಯಾರು ಕುರಾನನ್ನು ನಂಬುವುದಿಲ್ಲ, ಯಾರು ಮಹಮ್ಮದ್ ಪೈಗಂಬರಿಗೆ ನಿಷ್ಠೆಯನ್ನ ತೋರಿಸುವುದಿಲ್ಲ, ಅವರೆಲ್ಲರೂ ಕಾಫೀರರು. ಅವರನ್ನು ಬದುಕುವುದಕ್ಕೆ ಬಿಡಬಾರದು, ಅವರನ್ನು ಕೊಲ್ಲಬೇಕು. ಯಾವ ದೇಶ ಇಸ್ಲಾಮಿನ ಕಾನೂನಿನ ಅನ್ವಯ ಆಳ್ವಿಕೆಯನ್ನು ನಡೆಸುವುದಿಲ್ಲ, ಯಾವ ದೇಶದಲ್ಲಿ ಈ ಶರಿಯತ್ ಕಾನೂನು ಜಾರಿಯಲ್ಲಿ ಇರುವುದಿಲ್ಲ, ಆ ದೇಶ ದಾರುಲ್ ಅರಬ್ ದೇಶ, ಕೆಟ್ಟ ರಾಷ್ಟ್ರ. ಆ ಕೆಟ್ಟ ರಾಷ್ಟ್ರ ಭಾರತವನ್ನ
ದಾರುಲ್ ಇಸ್ಲಾಂ ಭಾರತವನ್ನಾಗಿ ಪರಿವರ್ತನೆ ಮಾಡಬೇಕು. ಅದಕ್ಕಾಗಿ ನಡೆಸುವ ಮತೀಯ ಯುದ್ಧವೇ ಜಿಹಾದ್. ಮತೀಯ ಯುದ್ಧವೇ ಜಿಹಾದ್. ಎಲ್ಲಿ ವಿಗ್ರಹ ಆರಾಧಕರಿದ್ದಾರೆ ಅದನ್ನು ಸರ್ವನಾಶ ಮಾಡಬೇಕು. ಅದಕ್ಕಾಗಿ ನಡೆಸುವ ಮತೀಯ ಯುದ್ಧವೇ ಜಿಹಾದ್. ಅಂದ್ರೆ ಈ ಭಾರತದ ನೆಲದಲ್ಲಿ ಹಿಂದೂಗಳ ಮುಂದಿನ ಭವಿಷ್ಯ ಏನು? ಕುರುಬ ಯಾರು ಅಂತ ನೋಡೋದಿಲ್ಲ, ಬ್ರಾಹ್ಮಣ ಯಾರು ಅಂತ ನೋಡೋದಿಲ್ಲ, ದಲಿತ ಯಾರು ಅಂತ ನೋಡೋದಿಲ್ಲ, ವೀರಶೈವ ಯಾರು ಅಂತ ನಾವ್ ಹೇಳ್ತೀವಿ ವೀರಶೈವರು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಇಸ್ಲಾಂ ಹೇಳ್ತದೆ ಇದು ಹಿಂದೂ ಹಿಂದೂ ಹಿಂದೂ. ಮೊನ್ನೆ ಮಂಗಳೂರಿನಲ್ಲಿ ಹಜ್ ಭವನವನ್ನ ಉದ್ಘಾಟನೆ ಮಾಡುವಾಗ ರೋಷನ್ ಬೇಗ್ ಆ ಸಭೆಯಲ್ಲಿ ಹೇಳಿದ ಸುದ್ದಿ ಪತ್ರಿಕೆಯಲ್ಲಿ ಬಂದಿದೆ, ನಾವು ಹಜ್ ಯಾತ್ರೆಗೆ ಹೋದ್ರೆ ಅಲ್ಲಿ ನಮ್ಮನ್ನ ಗುರುತಿಸುವುದು ಹಿಂದುವಿನ ಹೆಸರಿನಲ್ಲಿ, ಮುಸಲ್ಮಾನ್ ಅಂತ ಕರೆಯೋದಿಲ್ಲ. ಯಾವ ಮುಸಲ್ಮಾನ್? ಹಿಂದೂಸ್ತಾನ್ ಮುಸಲ್ಮಾನ್. ಹಾಗಾದ್ರೆ ನೀನು ಹಿಂದ್ ಅಂತ ಕರೀತಾರಲ್ಲಿ. ಇಡೀ ಜಗತ್ತು ನಮ್ಮನ್ನ ಗುರುತಿಸುವುದು. ನಾವು ಹೇಳ್ಬೋದು ನಾನು ಬ್ರಾಹ್ಮಣ ಹಿಂದೂ ಅಲ್ಲ, ನಾನು OBC, ನಾನು ಮತ್ತೊಂದು, ನಾನು ಮಗಳು ಅಂತ ಹೇಳ್ಬಹುದು, ಲಿಂಗಾಯತ ಹೇಳ್ಬೋದು, ನಾನು ಹಿಂದೂಗಳಲ್ಲ. ಆದರೆ ಜಗತ್ತು ಏನು ಹೇಳ್ತಾರೆ? ಸೌದಿ ಅರೇಬಿಯಾದಲ್ಲಿ ಭಾರತವನ್ನ ಕರೆಯುವುದೇನು? ಹಿಂದೂಸ್ತಾನ್. ಪಾಕಿಸ್ತಾನ ಹೇಳೋದೇನು? ಹಿಂದೂಸ್ತಾನ್. ಅರಬಸ್ತಾನ ಹೇಳುವುದು ಹಿಂದೂಸ್ತಾನ್. ಜಗತ್ತಿನ ಎಲ್ಲಾ ಮುಸಲ್ಮಾನ್ ರಾಷ್ಟ್ರಗಳು ಭಾರತವನ್ನ ಭಾರತ ಅಂತ ಕರೆಯೋದಿಲ್ಲ, ಭಾರತವನ್ನ ಇಂಡಿಯಾ ಅಂತ ಕರೆಯೋದಿಲ್ಲ. ಹಿಂದೂಸ್ತಾನ್ 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 ಅಂತ ಕರೀತಾರೆ. ಇದು ನಮ್ಮ ಐಡೆಂಟಿಫಿಕೇಶನ್, ಅದು ನಮ್ಮ ಹೆಗ್ಗುರುತದು. ಭಾರತದ ಆತ್ಮ ಇರುವುದೆಲ್ಲಿ? ಭಾರತದ ಪ್ರಾಣ ಇರುವುದೆಲ್ಲಿ? ಭಾರತದ ಉಸಿರು ಇರುವುದೆಲ್ಲಿ? ಹಿಂದುತ್ವದಲ್ಲಿ, ಹಿಂದುತ್ವದಲ್ಲಿ, ಹಿಂದುತ್ವದಲ್ಲಿ. ಹಿಂದುತ್ವ ಉಳಿದ್ರೆ ಭಾರತ ಉಳಿತದೆ, ಹಿಂದುತ್ವ ಸತ್ರ ಭಾರತ ಸಾಯ್ತದೆ. ಇವತ್ತಿಗೂ ಭಾರತದ ಯಾವ ಯಾವ ಮೂಲೆಗಳಲ್ಲಿ ಭಾರತದ ವಿರುದ್ಧ ಕೂಗುಗಳು ಕೇಳಿಸ್ತಾ ಇದೆ, ಪ್ರತ್ಯೇಕತೆಯ ಧ್ವನಿಗಳು ಮೂಡ್ತಾ ಇದೆ, ಅಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ. ಗಮನಿಸಿ, ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತೋ ಅಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿಸ್ತಾ ಇದೆ. ಆ ನಾಗಾಲ್ಯಾಂಡ್, ಗೂರ್ಖಾ ಲ್ಯಾಂಡ್, ಬೋಡೋ ಲ್ಯಾಂಡ್, ಈ ಲ್ಯಾಂಡ್ಗಳು ಹುಟ್ಟಿಕೊಂಡದ್ದು ಹೇಗೆ? ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ಐರ್ಲೆಂಡ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕೇಳ್ತೇವೆ ನಾವು. ನಿನ್ನೆ ಮೊನ್ನೆಯವರೆಗೆ ನಮ್ಮವರೇ ಆದ ಹಿಂದೂಗಳನ್ನ ಆಸೆ, ಆಮಿಷ, ಒತ್ತಡ, ಭಯ, ಬೆದರಿಕೆಯ ಮೂಲಕ ಚರ್ಚ್ಗಳಿಗೆ ಕರ್ಕೊಂಡು ಹೋಗಿ ಕನ್ವರ್ಟ್ ಮಾಡಿ ಅವರ ತಲೆಯ ಒಳಗೆ ಪ್ರತ್ಯೇಕತೆಯ ವಿಷ ಬೀಜವನ್ನು ತುಂಬಿ ಅವರ ಕೈಯಲ್ಲಿ ಕೋವಿಯನ್ನ ಕೊಟ್ಟು ಭಾರತದ ವಿರುದ್ಧವೇ ಗುಂಡನ್ನ ಹಾರಿಸುವ, ಪ್ರತ್ಯೇಕತೆಯ ಭೂತವನ್ನ ಬಡಿದು ಎಬ್ಬಿಸಿದ ಆ ಚರ್ಚ್ಗಳ ಪಾಪದ ಪರಿಣಾಮವೇ ಆ ನಾಗಾಲ್ಯಾಂಡ್, ಆ ಗೂರ್ಖಾಲ್ಯಾಂಡ್, ಆ ಬೋಡೋಲ್ಯಾಂಡ್. ನಾವು ಭಾರತ ಅಲ್ಲ, ನಾವು ಪ್ರತ್ಯೇಕ. ನಾಗಾ ನ್ಯಾಷನಲ್ ಫ್ರಂಟ್, ಭಾರತದ ಒಳಗೆ ಇನ್ನೊಂದು ನೇಷನ್ ನಾಗಾ, ಭಾರತದ ಒಳಗೆ ಇನ್ನೊಂದು ನೇಷನ್ ಮಿಜೋ, ಭಾರತದ ಒಳಗೆ ಮತ್ತೊಂದು ನೇಷನ್ ಬೋಡೋ. ನಾವು ಭಾರತ ಅಲ್ಲ, ನಾವು ಪ್ರತ್ಯೇಕ, ನಾವು ಪ್ರತ್ಯೇಕ, ನಾವು ಪ್ರತ್ಯೇಕ. ದೇಶ ದೇಶವನ್ನೇ ಛಿದ್ರಗೊಳಿಸುವಂತ ಸಜ್ಜನ್ನ ಚರ್ಚೆಗಳು ಮಾಡ್ತಾ ಇದ್ದಾರೆ. ಮತಾಂತರ ಅನ್ನುವುದು ಯಾವನೋ ಒಬ್ಬ ವ್ಯಕ್ತಿ ಕನ್ವರ್ಟ್ ಆದ್ರೂ ನಾವು ತಲೆ ಕೆಡಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನಿನ್ನೆಯವರೆಗೆ ದೇವಸ್ಥಾನಕ್ಕೆ ಕೂತಿದ್ದ ರಾಮಪ್ಪ ಇವತ್ತು ಕುತ್ತಿಗೆಗೆ ಕ್ರಾಸ್ ಹಾಕೊಂಡು ಚರ್ಚಿಗೆ ಹೋದ ಅಂದ್ರೆ ನಮಗೆ ಕರಾರಿಲ್ಲ. ಮತಾಂತರ ಕೇವಲ ಮತಾಂತರ ಅಲ್ಲ, ಅದು ರಾಷ್ಟ್ರಾಂತರ. ಭಾರತದ ವಿರುದ್ಧವೇ ಕತ್ತಿಯನ್ನ ಮಸೆಯುವಂತ, ದೇಶದ್ರೋಹಿಗಳನ್ನ ಹುಟ್ಟು ಹಾಕುವಂತ ಒಂದು ಪಾಪದ ಕುಲುಮೆ ಚರ್ಚ್. ಚರ್ಚ್ ಚರ್ಚ್ ಯಾವುದೇ ಒಂದು ಚರ್ಚಿನ ಆದಾಯದ ಮೂಲವನ್ನು ಹುಡುಕಿ ಅದು ಹೋಗುವುದು ಇಂಗ್ಲೆಂಡಿಗೆ, ಅದು ಹೋಗುವುದು ಅಮೆರಿಕಕ್ಕೆ, ಅದು ಹೋಗುವುದು ಫ್ರಾನ್ಸಿಗೆ, ಅದು ಹೋಗುವುದು ಸ್ವಿಟ್ಜರ್ಲ್ಯಾಂಡಿಗೆ, ಅದು ಹೋಗುವುದು ನೆದರ್ಲ್ಯಾಂಡಿಗೆ, ಅದು ಹೋಗುವುದು ಜರ್ಮನಿಗೆ. ಯಾಕೆ? ಆ ಜರ್ಮನಿ ಗ್ರೇಟ್ 7 ನೇಷನ್ಸ್ ಅಂತ ಕರೀತಾರೆ. ಅವರ ಉದ್ದೇಶ ಏನು? ಭಾರತದ ಕ್ರೈಸ್ತೀಕರಣ. ಇಡೀ ಜಗತ್ತು ಯೇಸುವನ್ನ ಒಪ್ಪಬೇಕು,
ಇಡೀ ಜಗತ್ತು ಬೈಬಲ್ ಅನ್ನ ಸ್ವೀಕರಿಸಬೇಕು. ಇಡೀ ಜಗತ್ತು ಚರ್ಚಿಗೆ ಶರಣಾಗತಿಯಾಗಬೇಕು. ಅದಕ್ಕಾಗಿ ಮತಾಂತರ, ಅದಕ್ಕಾಗಿ ಮತಾಂತರ, ಅದಕ್ಕಾಗಿ ಮತಾಂತರ. ಕೇವಲ ಕ್ರೈಸ್ತ ಮತವನ್ನ ವಿಸ್ತರಿಸಿದರೆ ನಮ್ಮ ತಕರಾರಿರಲಿಲ್ಲ. ಹಿಂದುತ್ವದ ನಾಶ ಅವರ ಮತ್ತೊಂದು ಗುರಿ. ತಮ್ಮನ್ನು ತಾವು ಬೆಳೆಸ್ಕೊಂಡು ಹೋಗಲಿ, ತಮ್ಮ ಬಾಡಿಯನ್ನ ಗಟ್ಟಿ ಮಾಡ್ಕೊಳ್ಳಿ, ನಮ್ಮದಿಲ್ಲ. ನಮ್ಮನ್ನ ಕೊಲ್ಲುವ ಸಂಚು ಅದರ ಹಿಂದೆ ಇದೆ. ಅದನ್ನು ಅವರು ಕ್ರೂಸೇಡ್ ಅಂತ ಕರೀತಾರೆ. ಹೇಗೆ ಭಾರತದ ಇಸ್ಲಾಮೀಕರಣಕ್ಕಾಗಿ ಜೇಹಾದ್ ಅನ್ನುವ ಮತೀಯ ಯುದ್ಧವನ್ನ ಇಸ್ಲಾಂ ಭಾರತದ ವಿರುದ್ಧ ಸಾರಿದೆಯೋ, ಅದೇ ರೀತಿಯಲ್ಲಿ ಭಾರತದ ಕ್ರೈಸ್ತೀಕರಣಕ್ಕಾಗಿ ಚರ್ಚ್ಗಳು ಸಾರಿರುವ ಯುದ್ಧಕ್ಕೆ ಅವರು ಇಟ್ಟಿರುವ ಹೆಸರು ಕ್ರೂಸೇಡ್, ನಾವು ಕರೆಯುವುದು ಮತಾಂತರ. ಉದ್ದೇಶ ಒಂದೇ, ಭಾರತದ ಇಸ್ಲಾಮೀಕರಣಕ್ಕಾಗಿ ಜಾಗತಿಕ ಮುಸ್ಲಿಂ ರಾಷ್ಟ್ರಗಳು, ಆ ಪಾಕಿಸ್ತಾನ, ಆ ಅಫ್ಘಾನಿಸ್ತಾನ, ಆ ಸೌದಿ ಅರೇಬಿಯಾ, ಆ ಬಾಂಗ್ಲಾದೇಶ ಪಂಕ ಕಟ್ಟಿ ಕಟ್ಟಿ ಮಸೆದು ನಮ್ಮನ್ನ ಕೊಲ್ಲುವುದಕ್ಕಾಗಿ ಒಂದು ಕಡೆ ನಿಂತಿದ್ದಾವೆ. ಭಾರತದ ಕ್ರೈಸ್ತೀಕರಣದ ಹಿಂದೆ ಇರುವ ರಾಷ್ಟ್ರಗಳು ಯಾವುದು? ಬಲಿಷ್ಠ ಬಲಾಢ್ಯ ಅಮೆರಿಕ, ಜರ್ಮನಿ, ಇಂಗ್ಲೆಂಡ್, ಫ್ರಾನ್ಸ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಭಾರತವಾಗಿ ಉಳಿಬಾರದು. ಭಾರತವನ್ನ ಕೊಲ್ಲಬೇಕಾ? ಭಾರತವನ್ನ ಗೆಲ್ಲಬೇಕಾ? ಹಿಂದುತ್ವವನ್ನ ಕೊಲ್ಲಬೇಕು. ಹಿಂದುತ್ವವನ್ನ ಕೊಲ್ಲದೆಯೇ ಭಾರತವನ್ನ ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದು 1000 ವರ್ಷದ ಭಾರತದ ಇತಿಹಾಸದಿಂದ ಆ ಶತ್ರುಗಳು ಅರ್ಥ ಮಾಡಿಕೊಂಡಿದ್ದಾರೆ. 600 ವರ್ಷ ಈ ಭಾರತವನ್ನ ಆಳಿದರು ಆ ಮುಸಲ್ಮಾನರ ದೊರೆಗಳ ಕೈಯಲ್ಲಿ. ಭಾರತದ ಇಸ್ಲಾಮೀಕರಣ ಸಾಧ್ಯ ಆಗಲಿಲ್ಲ. ಆ ಗಜ್ನಿ, ಆ ಘೋರಿ, ಆ ಚಂಗೇಜ್ ಖಾನ್, ಆ ಖಿಲ್ಜಿ, ಆ ಅಕ್ಬರ್, ಆ ಹುಮಾಯೂನ್, ಆ ಬಾಬರ್, ಆ ಔರಂಗಜೇಬ್, 600 ವರ್ಷ ಆ ಆದಿಲ್ ಶಾಹಿ, ಆ ಮೊಘಲ್ ಶಾಹಿ, ಆ ಬರೀದ್ ಶಾಹಿ, ಆ ಕುತುಬ್ ಶಾಹಿ, ಆ ನಿಜಾಮ್ ಶಾಹಿ 600 ವರ್ಷ ಆಳಿದರು. ಈ ಭಾರತದ ಇಸ್ಲಾಮೀಕರಣ ಸಾಧ್ಯ ಆಗಲಿಲ್ಲ. 300 ವರ್ಷ ಆಳಿದರು ಆ ಬ್ರಿಟಿಷರ ಕೈಯಲ್ಲಿ. ಭಾರತದ ಕ್ರೈಸ್ತೀಕರಣ ಸಾಧ್ಯ ಆಗಲಿಲ್ಲ. ಯಾಕೆ? ಹಿಂದುತ್ವ, ಹಿಂದುತ್ವ, ಹಿಂದುತ್ವ. ಹಿಂದುತ್ವವೇ ಭಾರತವನ್ನ ಬದುಕಿಸಿದ ಒಂದು ಮಹಾನ್ ಮಂತ್ರ, ಮಹಾನ್ ಮಂತ್ರ. ಏನು ಭಾರತ ಸತ್ತೇ ಹೋಯ್ತು, ಭಾರತದ ಇಸ್ಲಾಮೀಕರಣ ಆಯಿತು ಅಂತ ಭಾವಿಸಿದ್ದ ಆ ಸಂದರ್ಭದಲ್ಲಿ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ್ ಎದ್ದು ನಿಂತು ಗರ್ಜನೆ ಮಾಡ್ತಾನೆ, ಹಿಂದವಿ ಸ್ವರಾಜ್, ಹಿಂದವಿ ಸ್ವರಾಜ್, ಹಿಂದವಿ ಸ್ವರಾಜ್. ಆ ರಣ ಪ್ರತಾಪ ಸಿಂಹ ತನ್ನ ಖಡ್ಗವನ್ನ ಹಿರಿದು ಹೇಳ್ತಾನೆ, ಭಾರತದ ಹಿಂದುತ್ವ, ಭಾರತವೇ ಹಿಂದುತ್ವ, ಭಾರತವೇ ಹಿಂದುತ್ವ. ಶತ್ರುಗಳ ಸಮಾಧಿ ಆದದ್ದು ಆ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದುತ್ವ, ಆ ರಣ ಪ್ರತಾಪ ಸಿಂಹನ ಹಿಂದುತ್ವ, ಆ ಗುರು ಗೋವಿಂದ ಸಿಂಹರ ಹಿಂದುತ್ವ. ಹಿಂದುತ್ವದಿಂದಲೇ ಇಸ್ಲಾಮೀಕರಣದ ಭಾರತ ರಕ್ಷಿತ. ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರ ಸಮಾಧಿ ಈ ಭೂಮಿಯಲ್ಲಿ ಆಗುವುದಕ್ಕೆ ಕಾರಣ ಏನು? ಬಾಲಗಂಗಾಧರ ತಿಲಕರ ಗಣೇಶೋತ್ಸವ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಹಿಂದುತ್ವದ ರಾಷ್ಟ್ರೀಯತೆ, ಕಟ್ಟ ಕಡೆಯಲ್ಲಿ ಆ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಸೇನೆಯ ಜೈ ಹಿಂದ್ ಘೋಷಣೆ. ಛತ್ರಪತಿ ಶಿವಾಜಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಇತಿಹಾಸ ಹೇಳುತ್ತದೆ, 2 ವರ್ಷ ಮಹಾತ್ಮ ಬದುಕಿದ್ದಿದ್ರೆ ಭಾರತದ ನೆಲದಲ್ಲಿ ಬ್ರಿಟಿಷರ ಚೆಂಡನ್ನು ತಲೆಗಳನ್ನು ಚೆಂಡಾಡ್ತಾ ಇದ್ರು. ಭಾರತದ ಆರ್ಮಿ ದಂಗೆ ಇಡ್ತಾ ಇತ್ತು, ದಂಗೆ ಇಡ್ತಾ ಇತ್ತು. ಹಿಂದುತ್ವ ಭಾರತದ ಆತ್ಮ, ಹಿಂದುತ್ವ ಭಾರತದ ಪ್ರಾಣ, ಹಿಂದುತ್ವವೇ ಭಾರತದ ಉಸಿರು. ಮಹಾತ್ಮ ಗಾಂಧಿಯವರ ಮಹಾನ್ ಸ್ವಾತಂತ್ರ್ಯದ ಹೋರಾಟವನ್ನ ಈ ಜನ ಸ್ವೀಕಾರ ಮಾಡಿದ ಹೇಗೆ? ಆ ರಾಮ್ಧನ್
राम रघुपति राघव राजा राम, रघुपति राघव राजा राम, रघुपति राघव राजा राम. ಹಿಂದುತ್ವ ಯಾವ ಕಲ್ಪನೆಯನ್ನ ಬಿಟ್ಟರು ಮಹಾತ್ಮ ಗಾಂಧಿ? ರಾಮರಾಜ್ಯದ ಕಲ್ಪನೆ, ಅದು ಹಿಂದುತ್ವ. ಹಿಂದುತ್ವವೇ ಭಾರತದ ಆತ್ಮ, ಹಿಂದುತ್ವವೇ ಭಾರತದ ಪ್ರಾಣ, ಹಿಂದುತ್ವವೇ ಭಾರತದ ಉಸಿರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಾರತ ಬದುಕ್ತದೆ. ಭಾರತ ಮಾತ್ರ ಬದುಕುವುದಲ್ಲ, ನಿನ್ನ ಜಾತಿ ಉಳಿತದೆ. ನಿನ್ನ ಕುರುಬ ಉಳಿಬೇಕಾ? ಹಿಂದುತ್ವ ಉಳಿಬೇಕು. ನಿನ್ನ ದಲಿತ ಉಳಿಬೇಕಾ? ಹಿಂದುತ್ವ ಉಳಿಬೇಕು. ನಿನ್ನ ಬ್ರಾಹ್ಮಣ್ಯ ಉಳಿಬೇಕಾ? ಹಿಂದುತ್ವ ಉಳಿಬೇಕು. ನಿನ್ನ ಲಿಂಗಾಯತ ಉಳಿಬೇಕಾ? ಹಿಂದುತ್ವ ಉಳಿಬೇಕು. ಹಿಂದುತ್ವ ಸತ್ರೆ ಯಾವ ಜಾತಿಗಳು ಉಳಿಯೋದಿಲ್ಲ. ಭಾರತ ಸತ್ರೆ ನಿನ್ನ ಜಾತಿಗೆ ಕಿಮ್ಮತ್ತಿಲ್ಲ. 40 ವರ್ಷದ ಹಿಂದೆ ಕಾಶ್ಮೀರದ ಹಿಂದೂಗಳು ಯಾವ ತಪ್ಪನ್ನು ಮಾಡಿದ್ರು? ನಾನು ಬೊಮ್ಮನ್, ನಾನು ಬನಿಯಾ, ನಾನು ಜಾಟ್, ನಾನು ಮಾಹರ್, ನಾನು ಮತ್ತೊಂದು, ನಾನು ಮಗದೊಂದು ಅಂತ ಹೇಳಿದ್ರು. ಆ ಬೊಮ್ಮನ್, ಆ ಬನಿಯಾ, ಆ ಜಾಟ್, ಆ ಮಾಹರ್ ಎಲ್ಲಿದ್ದಾರೆ? ನಿರಾಶ್ರಿತರ ಶಿಬಿರದಲ್ಲಿದ್ದಾರೆ. ಹೊಟ್ಟೆಪಾಡಿಗಾಗಿ ಮಾನವನ್ನ ಮಾರಿಕೊಂಡು ಬದುಕುತ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಹಿಂದುತ್ವ ಸಾಯಿತು. ಬೊಮ್ಮನ್, ಬನಿಯಾ, ಜಾಟ್, ಮಾಹರ್ ರಸ್ತೆಗೆ ಬಂದ್ರು. ಘಟನೆಗಳಿಂದ ಪಾಠವನ್ನ ಕಲಿಯುವುದು ಬುದ್ಧಿವಂತಿಕೆಯ ಲಕ್ಷಣ. ಇದರೊಳಗೆ RSS ಉಪಕಾರ ಇಲ್ಲ, ಸಂಘ ಪರಿವಾರದ ಉಪಕಾರ ಇಲ್ಲ. ನಾವು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿರೋರು ಇದ್ದೇವೆ. ನಾವು ಯೋಚನೆ ಮಾಡಬೇಕು, ಎಲ್ಲಿಯವರೆಗೆ ಮುಸಲ್ಮಾನರ 40% ಬರೋದಿಲ್ಲ ಅಲ್ಲಿಯವರೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಅವರಿಗೆ ಬೇಕು. ಬಿಜೆಪಿಯೂ ಬೇಕು, ಅವರ ಅಲ್ಪಸಂಖ್ಯಾತರ ಮೋರ್ಚವೂ ಬೇಕು. ಬದುಕುವ ದಾರಿ, ಆರ್ಟ್ ಆಫ್ ಲಿವಿಂಗ್ ಅದು. ಯಾವಾಗ 40 ದಾಟುತ್ತಾರೆ, ನಿಮ್ಮ ಎಲ್ಲಾ ರಾಜಕೀಯ ಪಕ್ಷಗಳನ್ನು ಒದ್ದುಕೊಂಡು ಬರ್ತಾರೆ. ಕಾಶ್ಮೀರದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಅವಶ್ಯಕತೆ ಇಲ್ಲ ಅವರಿಗೆ. ಕಾಶ್ಮೀರದಲ್ಲಿ ಇವತ್ತು JDSನ ಅವಶ್ಯಕತೆ ಇಲ್ಲ ಅವರಿಗೆ. ಅವರದ್ದೇ ಆದ 3 ರಾಜಕೀಯ ಪಕ್ಷಗಳಿದ್ದಾವೆ. ಕೇರಳದಲ್ಲಿ ಇವತ್ತು ಕಮ್ಯುನಿಸ್ಟ್ ಬೇಕಾಗಿಲ್ಲ ಅವರಿಗೆ. ಮುಸಲ್ಮಾನರಿಗೆ ಇವತ್ತು ಕಾಂಗ್ರೆಸ್ ಬೇಕಾಗಿಲ್ಲ, JDS ಬೇಕಾಗಿಲ್ಲ, ಬಿಜೆಪಿ ಬೇಕಾಗಿಲ್ಲ. ಮುಸ್ಲಿಂ ಲೀಗೇ ಇಡೀ ಕೇರಳವನ್ನು ನಿಯಂತ್ರಿಸ್ತಾ ಇದೆ. 40% ದಾಟಿದ ಮೇಲೆ ಉಗಿಸಿಕೊಳ್ಳುವ ದುಸ್ಥಿತಿಗೆ ನೀವ್ಯಾಕೆ ಹೋಗ್ತೀರಿ? ಹಿಂದುತ್ವದ ರಾಷ್ಟ್ರೀಯತೆ ಇದು ಮತೀಯ ನೆಲೆಯಲ್ಲ, ಭಾರತದ ರಾಷ್ಟ್ರೀಯತೆ, ನ್ಯಾಷನಲಿಸಂ. ನಾಗರಿಕತ್ವ ಯಾರಿಗೆ ಬೇಕಾದ್ರೂ ದಕ್ಕಿ ಬಿಡ್ತದೆ, ಸಿಟಿಜನ್ಶಿಪ್ ಬೇರೆ. ವಲಸೆ ಬಂದ 3 ಕೋಟಿ ಮುಸಲ್ಮಾನರ ಕೈಯಲ್ಲಿ ರೇಷನ್ ಕಾರ್ಡ್ ಇದೆ. ವಲಸೆ ಬಂದ 3 ಕೋಟಿ ಮುಸಲ್ಮಾನರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ. ಅವ್ರ ಕೈಯಲ್ಲಿ ವೋಟರ್ ID ಬಂದು ಬಿಟ್ಟಿದೆ. ಅವರು ಭಾರತದ ನಾಗರಿಕರಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಬೇಕಾದರೂ ಭಾರತದಲ್ಲಿ ನಾಗರಿಕರಾಗಬಹುದು. ಆದರೆ ಹಿಂದೂ ಇದು ರಾಷ್ಟ್ರೀಯತೆ, ಇದು ನ್ಯಾಷನಲಿಸಂ. ಭಾರತ ಉಳಿಬೇಕಾ? ರಾಷ್ಟ್ರೀಯತೆ ಗಟ್ಟಿಯಾಗಬೇಕು. ಇದು ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರ್ದೋ ಉಪಕಾರಕ್ಕಲ್ಲ, ಮುಂದಿನ 3ನೇ ತಲೆಮಾರಿಗೆ. ಮುಂದಿನ ನಮ್ಮ 3ನೇ ತಲೆಮಾರು ಯಾವ ಭಾರತದಲ್ಲಿ ಬದುಕಬೇಕು ಅನ್ನುವುದನ್ನ ಇವತ್ತು ನಾವು ತೀರ್ಮಾನ ಮಾಡಬೇಕು. ಕಾಲ ಮಿಂಚಿದ ಮೇಲೆ ಚಿಂತಿಸಿ ಫಲವಿಲ್ಲ. ಕಟ್ಟಿಟ್ಟ ಮನೆ, ಕೂಡಿಟ್ಟ ಹಣ, ಗಳಿಸಿಟ್ಟ ಸಂಪತ್ತು 4ನೇ ತಲೆಮಾರು ಅನುಭವಿಸುವವರು ಯಾರು? ನಿಮಗಂತೂ ಮಕ್ಕಳೇ ಬೇಡ. ಸರ್ಕಾರ ಹೇಳ್ತು 1, 2 ಸಾಕಲ್ಲ, 3ರ ನಂತರ ಬೇಕಿಲ್ಲ. ಆಮೇಲೆ ಹೇಳ್ತು 1, 2 ಸಾಕು. ಆಮೇಲೆ ಹೇಳ್ತು ನಾವಿಬ್ಬರು ನಮಗೊಂದೇ. ಈಗ ನಾವು ಹೇಳ್ತೇವೆ ನಮಗೆ ಯಾರೂ ಬೇಡ. ಯಾಕಂದ್ರೆ ಯಾರಿಗೂ ಗ್ಯಾರಂಟಿ ಇಲ್ಲ. 6 ತಿಂಗಳಲ್ಲೋ 1 ವರ್ಷದೋ ಶರ್ಟ್ ತೆಗೆದು ಡೈವರ್ಸ್ ಕೊಟ್ಕೊಂಡು ಹೊರಡುವ ಸ್ಪೀಡಿ ಬಂದ್ಬಿಟ್ಟು ಎಲ್ಲ ಫಾಸ್ಟ್ ಫುಡ್ ಅಲ್ಲ ಈಗ. ಹಾಗಾಗಿ ಯಾರಿಗೂ ಮಕ್ಕಳೇ ಬೇಡ. ಹಾಗಾದ್ರೆ ಆರ್ಮಿಗೆ ಯಾರು ಹೋಗ್ಬೇಕು ಮುಂದೆ? ಈ ದೇಶವನ್ನ ಕಾಯುವ ಸೈನಿಕರ ತಂಡಕ್ಕೆ ಆಯ್ಕೆ ಎಲ್ಲಿಂದ ಆಗಬೇಕು? ಪ್ರತಿ ವರ್ಷ 4,000 ಜನ ಮೇಜರ್ಗಳ ಕೊರತೆಯನ್ನ ಭಾರತದ ಆರ್ಮಿ ಕಾಣ್ತಾ ಇದೆ. ಪ್ರತಿ ವರ್ಷ 4,000. ಧರ್ಮಕ್ಕೆ ಸನ್ಯಾಸಿ ಸಿಗುವುದಿಲ್ಲ,
ಸಮಾಜಕ್ಕೆ ಸೇವೆಗೆ ಕಾರ್ಯಕರ್ತ ಸಿಗುವುದಿಲ್ಲ, ಮಕ್ಕಳೇ ಇಲ್ಲ ಮನೆಯಲ್ಲಿ. 2011 ಜನಗಣತಿಯ ಅಂಕಿ ಅಂಶಗಳು ಹೇಳ್ತದೆ 0 ನಿಂದ 6 ಇಯರ್ಸ್, 0 ನಿಂದ 6 ವರ್ಷದ ಮಕ್ಕಳ ಸಂಖ್ಯೆಯಲ್ಲಿ ಹಿಂದೂಗಳ ಸಂಖ್ಯೆ 9, ಮುಸಲ್ಮಾನರ ಸಂಖ್ಯೆ 16. ಲೆಕ್ಕ ಹಾಕಿ ಮುಂದಿನ 50 ವರ್ಷದಲ್ಲಿ ಆಗಬಹುದಾದ ಅನಾಹುತ ಇದು ಸ್ವಯಂಕೃತ ಅಪರಾಧ. ಇದು ವ್ಯಕ್ತಿ ಮಾಡಿಕೊಂಡ್ರ ಆತ್ಮಹತ್ಯೆ. ಸಮಾಜವೇ ಹಾದಿಯಲ್ಲಿ ಸಾಗಿದ್ರೆ ಏನಂತ ಕರಿಬೇಕು? ಅದರಿಂದ ಭಾರತವನ್ನು ಉಳಿಸಬೇಕು. ಭಾರತವನ್ನು ಉಳಿಸುವುದು ಈ ನೆಲದ ಪ್ರತಿಯೊಬ್ಬ ಹಿಂದುವಿನ ಹೊಣೆಗಾರಿಕೆ. ಜಾತಿ ಉಳಿಬೇಕಾ? ಧರ್ಮ ಉಳಿಬೇಕು. ಭಾಷೆ ಉಳಿಬೇಕಾ? ದೇಶ ಉಳಿಬೇಕು. ಮನೆ ಉಳಿಬೇಕಾ? ಸಮಾಜ ಉಳಿಬೇಕು. ಸಮಾಜ ಅನ್ನೋದು ಸತ್ತರೆ ಮನೆ ಉಳಿಯೋದಿಲ್ಲ. ಮನೆಗಳಲ್ಲಿ ಲೂಟಿ ಆಗ್ತದೆ, ಕೊಳ್ಳೆ ಹೊಡಿತಾರೆ, ಬೆಂಕಿ ಹಚ್ತಾರೆ, ಮನೆ ಒಳಗೆ ಬಂದು ರೇಪ್ ಮಾಡ್ತಾರೆ. ಸಮಾಜ ಸುರಕ್ಷಿತವಾಗಿಲ್ದಿದ್ರೆ, ದೇಶ ಸುರಕ್ಷಿತವಾಗಿಲ್ದಿದ್ರೆ ಭಾಷೆ ಸುರಕ್ಷಿತವಾಗಿರೋದಿಲ್ಲ. ಧರ್ಮ ಗಟ್ಟಿ ಇಲ್ಲದಿದ್ರೆ ಜಾತಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಕಾಮನ್ ಸೆನ್ಸ್. ಇದು ಕಾಮನ್ ಸೆನ್ಸ್. ಧರ್ಮ ರಕ್ಷತೆ ರಕ್ಷಿತ. ಧರ್ಮವನ್ನು ನಾವು ಕಾಯ್ದರೆ ಧರ್ಮ ನಮ್ಮನ್ನು ಕಾಯ್ತದೆ. ಸಮಾಜವನ್ನು ನಾವು ರಕ್ಷಿಸಿದರೆ ಸಮಾಜ ನಮ್ಮನ್ನು ರಕ್ಷಿಸುತ್ತದೆ. ದೇಶವನ್ನು ನಾವು ಉಳಿಸಿದರೆ ದೇಶ ನಮ್ಮನ್ನು ಉಳಿಸುತ್ತದೆ. ಇದನ್ನ ಪ್ರತಿಯೊಬ್ಬ ಹಿಂದೂ ಅರ್ಥ ಎಷ್ಟು ಬೇಗ ಮಾಡ್ಕೊಳ್ತಾನೆ ಅಷ್ಟು ಭಾರತಕ್ಕೆ ಭವಿಷ್ಯ ಇದೆ. ಅಕಸ್ಮಾತ್ ಹಿಂದೂ ಅದೇ ಜಾತಿ, ಅದೇ ಭಾಷೆ, ಅದೇ ಪಂಥ, ಅದೇ ಪಂಗಡ, ಅದೇ ಪಕ್ಷ, ಅದೇ ಮೇಲು, ಅದೇ ಕೀಳು, ಅದೇ ಅಸ್ಪೃಶ್ಯತೆಯನ್ನ ಆಚರಿಸಿಕೊಂಡು ಬಂದದ್ದೇ ಆದರೆ ಮೂರನೆಯ ತಲೆಮಾರಿಗೆ ಈ ಭಾರತವಾಗಿ ಉಳಿಯುವುದು ಸಾಧ್ಯ ಇಲ್ಲ ಅನ್ನುವುದನ್ನ ಈ ಹಿಂದೂ ಸಮಾಜಕ್ಕೆ ಅರ್ಥ ಮಾಡಿಸುವುದಕ್ಕಾಗಿಯೇ ಆಯೋಜಿಸಿರುವ ಈ ಕಾರ್ಯಕ್ರಮ ಹಿಂದೂ ಜಾಗೃತಿ ಸಮಾವೇಶ. ಒಬ್ಬ ಹಿಂದುವಾಗಿ ಈ ದೇಶದ ಆಗು ಹೋಗುಗಳ ಜೊತೆಯಲ್ಲಿ ನಾನು ಹೇಗೆ ಸ್ಪಂದಿಸಬೇಕು? ನಾನು ಹಿಂದೂ, ನನ್ನ ಧರ್ಮ ಹಿಂದೂ. ನನ್ನ ಧರ್ಮವನ್ನ, ನನ್ನ ದೇಶವನ್ನ, ನನ್ನ ಸಮಾಜವನ್ನ ರಕ್ಷಿಸುವುದರಲ್ಲಿ ನನ್ನ ಹೊಣೆಗಾರಿಕೆ ಇದೆ. ನಿಜ ಗಡಿಯಲ್ಲಿ ನಮ್ಮ ಸೈನಿಕರು ನಮ್ಮನ್ನ ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ, ತಮ್ಮ ಪ್ರಾಣವನ್ನು ಬಲಿ ಕೊಟ್ಟು. ಮುಂದಿನ ಶತ್ರುಗಳ ಯೋಜನೆ ಇದೆ, ಹೊರಗಿನಿಂದ ದಾಳಿ, ಒಳಗಿನಿಂದ ದಂಗೆ. ನೆಕ್ಸ್ಟ್ ಅವರ ಸ್ಟ್ರಾಟಜಿ ಹೊರಗಿನಿಂದ ದಾಳಿ, ಒಳಗಿನಿಂದ ದಂಗೆ. ಆ ದಂಗೆಯಲ್ಲಿ ನಮ್ಮ ಮನೆಯನ್ನ, ನಮ್ಮ ಅಕ್ಕ ತಂಗಿಯರ ಮಾನವನ್ನ, ನಾವು ಗಳಿಸಿಟ್ಟ ಆಸ್ತಿಯನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ಏನು ಮಾಡಬೇಕು? ನಮ್ಮ ಓಣಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ನಮ್ಮ ಗ್ರಾಮವನ್ನು ಕಾಯ್ದುಕೊಳ್ಳುವುದು ಹೇಗೆ? ಬೆಂಗಳೂರಿಗೆ ಹೋದ ನನ್ನ ಅಕ್ಕ ಹೆಣವಾಗಿ ಬರಬಹುದು ಆ ದಂಗೆಯಲ್ಲಿ ಸಿಲುಕಿ. ಸತ್ತಲ್ಲ, ಜಯನಗರದಲ್ಲಿ ಬಾಂಬ್ ಸ್ಫೋಟ ಆದಾಗ ಅಮಾಯಕ ಪ್ರೆಗ್ನೆಂಟ್ ಲೇಡಿ ಸತ್ತೋದ್ಲವತ್ತು. ಸುರಕ್ಷಿತ ಇಲ್ಲ ಸಮಾಜ. ಹಾಗಾಗಿ ಸಮಾಜದ ರಕ್ಷಣೆಗೆ, ಧರ್ಮದ ಉಳಿವಿಗೆ, ರಾಷ್ಟ್ರದ ಸಂರಕ್ಷಣೆಗೆ ನನ್ನ ಕರ್ತವ್ಯ ಏನು ಅನ್ನುವುದನ್ನು ಪ್ರತಿಯೊಬ್ಬ ಹಿಂದೂ ಯೋಚಿಸುವುದಕ್ಕೆ ಇದು ಕಾಲ. ಅವರೊಂದು ತೀರ್ಮಾನ ಮಾಡಿದ್ದಾರೆ, ಭಾರತವನ್ನು ಕೊಲ್ಲಬೇಕು. ಭಾರತವನ್ನು ಕೊಲ್ಲಬೇಕಾದ್ರೆ ಹಿಂದುತ್ವವನ್ನು ಕೊಲ್ಲಬೇಕು. ಹಿಂದುತ್ವವನ್ನು ಕೊಲ್ಲಬೇಕಾದ್ರೆ ಹಿಂದೂ ಸಮಾಜವನ್ನ ಜಾತಿಗಳ ವಿರುದ್ಧ ಎತ್ತಿ ಕಟ್ಟಬೇಕು. ಅದಕ್ಕಾಗಿ ಈ ಸೆಕ್ಯುಲರ್ ಬ್ರೋಕರ್ಗಳನ್ನ, ಬಾಡಿಗೆ ಬುದ್ಧಿಜೀವಿಗಳನ್ನ, ಸೋಗಲಾಡಿ ಪ್ರಗತಿಪರರನ್ನ ಏಜೆಂಟ್ಸ್ ಆಗಿ ಬರ್ಕೊಳ್ತಾರೆ. ಸಮಾಜವನ್ನು ಒಡೆಯೋದು. ಇದನ್ನು ಅರ್ಥ ಮಾಡಿಕೊಳ್ಳುವ ಹಿಂದೂ ಸಮಾಜ ಜಾಗೃತವಾಗಿ ಎದ್ದು ನಿಂತು ಧರ್ಮ ರಕ್ಷತೆ ರಕ್ಷಿತ, ಧರ್ಮವನ್ನು ನಾವು ರಕ್ಷಿಸ್ತೀವಿ ಅನ್ನುವ ಸಂಕಲ್ಪವನ್ನು ತೊಡಬೇಕು ಅನ್ನುವುದೇ ಇವತ್ತಿನ ಹಿಂದೂ ಜಾಗೃತಿ ಸಮಾವೇಶದ ಸಂದೇಶ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ. ಜೈ ಶ್ರೀರಾಮ್.